ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳ ಪಾದಾರವಿಂದಕ್ಕೆ ಶರಣಗಳನ್ನು ಸಲ್ಲಿಸ್ತಾ, ಆನ್ಲೈನಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಶರಣಗಳನ್ನು ಸಲ್ಲಿಸ್ತಾ, ಇವತ್ತು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 57 ಮುಗಿಸಿ 58ಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಮೊದಲನೇದಾಗಿ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ವಚನ ಪ್ರಾರ್ಥನೆಯನ್ನು ಶ್ರೀಮತಿ ಶೈಲಜಾ ಲಂಗೋಟಿ ಅಮ್ಮವರು ನಡೆಸಿಕೊಡ್ಲಿಕ್ಕೆ ವಿನಂತಿ. ಎಲ್ಲರಿಗೂ ಶರಣಾರ್ಥಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರುವೇ ಬಸವಣ್ಣ, ಶ್ರೀ ಚರವೇ ಬಸವಣ್ಣ, ಶ್ರೀ ಮಹಾ ಇಷ್ಟಲಿಂಗವೇ ಬಸವಣ್ಣ ಬಸವಣ್ಣ. ಆರೈದು ಎನ್ನವನು ಜರ ಊರಂತೆ ಸಲುಹಿದ, ಆರೈದು ಎನ್ನವನು ಓರಂತೆ ಸಲುಹಿದ. ಕಾರುಣ್ಯ ಸುರ ತರುವೆ ಬಸವಣ್ಣ ಬಸವಣ್ಣ, ಕಾರುಣ್ಯ ಸುರ ತರುವೆ ಬಸವಣ್ಣ ಬಸವಣ್ಣ. ಶ್ರೀ ಗುರುವೇ ಬಸವಣ್ಣ, ಶ್ರೀ ಚರವೇ ಬಸವಣ್ಣ. ಭಾವಿಸಿ ಎನ್ನವನು ಅಜತನ ಮಾಡಿದ, ಭಾವಿಸಿ ಎನ್ನವನು ಅಜತನ ಮಾಡಿದ. ಆತ ಗುರು ಬಸವಣ್ಣ, ಆತ ಗುರು ಬಸವಣ್ಣ, ಆತ ಗುರು ಬಸವಣ್ಣ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಶ್ರೀ ಗುರುವೇ ಬಸವಣ್ಣ, ಶ್ರೀ ಚರವೇ ಬಸವಣ್ಣ, ಶ್ರೀ ಗುರುವೇ ಬಸವಣ್ಣ, ಶ್ರೀ ಚರವೇ ಬಸವಣ್ಣ. ಶರಣ. ವಚನ ಪ್ರಾರ್ಥನೆ ನಡೆಸಿಕೊಟ್ಟಂಥ ಶ್ರೀಮತಿ ಶೈಲಜಾ ಲಂಗೋಟಿ ಅಮ್ಮ ಅವರಿಗೆ ಅನಂತ ಶರಣಗಳನ್ನು ಸಲ್ಲಿಸ್ತಾ, ಇವತ್ತಿನ ಕಾರ್ಯಕ್ರಮ 58ನೇ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ ಪ್ರಭುದೇವರು ಮತ್ತು ಸಿದ್ದರಾಮೇಶ್ವರ ನಡೆದ ಸಂಭಾಷಣೆಯನ್ನು ಕುರಿತು ಡಾಕ್ಟರ್ ಶಂಭು ಹೆಗ್ಡಾಳ್, ಪ್ರಾಧ್ಯಾಪಕರು CSI ಕಾಲೇಜ್ ಆಫ್ ಕಾಮರ್ಸ್ ಧಾರವಾಡ, ಅವರು ತುಂಬ ಚೆನ್ನಾಗಿ ನಿರ್ವಚನ ಮಾಡ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಬಸವ ಸಮಿತಿ ಬಸವ ಕೇಂದ್ರಗಳ ಪರವಾಗಿ ಹಾಗೂ ಆನ್ಲೈನ್ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಕಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ, ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ, ದಾಯದೋರಿ ಸಮಸ್ತ ಭಕ್ತ ನಿಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶರಣರನ್ನು ಹೃನ್ಮಂದಿರದಲ್ಲಿ ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ, ಬಸವ ಸಮಿತಿ ಮತ್ತು ಬಸವ ಕೇಂದ್ರಗಳ ಎಲ್ಲ ಪದಾಧಿಕಾರಿಗಳಲ್ಲಿ ಸದಸ್ಯರುಗಳಲ್ಲಿ ಭಕ್ತಿಯಿಂದ ನಮಿಸಿ, ಈ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆಯಲ್ಲಿ ಇಲ್ಲಿ ನೆರೆದು ಬಂದಂಥ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ, ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಮಹನೀಯರಲ್ಲಿ ನನ್ನ ಅನಂತ ಅನಂತ ಭಕ್ತಿಯ ಶರಣಾರ್ಥಿಗಳು. ಪ್ರಭುದೇವರ ಮತ್ತು ಶಿವಯೋಗಿ ಸಿದ್ದರಾಮೇಶ್ವರರ ನಡುವೆ ನಡೀತಕ್ಕಂಥ ಈ ಸಂಭಾಷಣೆ, ಯೋಗದ ಕುರಿತು ನಡೀತಕ್ಕಂಥ ಸಂಭಾಷಣೆ, ಅದನ್ನು ಹಿಂದಿನ ವಾರದಲ್ಲಿ ಅವ್ರು ಹೇಳ್ತಾರೆ, ಯೋಗ ಸಾಧನೆಯ ಗಾಣದಲ್ಲಿ ಹಾಕಿ ಹಿಂಡುವ ಕಾಯಕ ನನ್ನದಾದರೆ, ಅದಕ್ಕೆ ಶಿವಸುಖದ ಸೌರಭವ ಕೊಡುವ ಕರ್ತವ್ಯ ಒಡೆಯನಾದ ನಿನ್ನದೆಂದು ಸಿದ್ದರಾಮ ಶಿವಗಳು ಈ ರೀತಿ ಪ್ರಭುದೇವರಲ್ಲಿ ಕೇಳ್ಕೊಂಡಿರ್ತಾರೆ. ನಾನು ಆ ಯೋಗ ಸಾಧನೆ ಅಂತಕ್ಕಂಥ ಗಾಣದೊಳಗೆ ಅದನ್ನು ಹಿಂಡುವ ಕಾಯಕವನ್ನು ಮಾಡೋದು ನಂದಾದ್ರೆ, ಅದಕ್ಕೆ ಪರಿಣಾಮವಾಗಿ ಅದರಿಂದ ದೊರಕತಕ್ಕಂಥ ಶಿವಸುಖ ಏನಿದೆಯಲ್ಲ, ಆ ಯೋಗ ಸಾಧನೆಯಿಂದ ಬರ್ತಕ್ಕಂಥ ಪ್ರತಿಫಲ ಶಿವಸುಖದ ಸೌರಭವ
ಅದನ್ನು ಕೊಡ್ತಕ್ಕಂಥ ಕರ್ತವ್ಯ ಒಡೆಯನಾದ ನಿನ್ನದು ಅಂತಕ್ಕಂಥದ್ದನ್ನು ಅವ್ರು ಭಾಳ ಖಡಾಖಂಡಿತವಾಗಿ ಅವರಲ್ಲಿ ಬೆನ್ನೈಸ್ಕೋತಾರೆ. ಅವಾಗ ಪ್ರಭುದೇವರು ಏನು ಹೇಳ್ತಾರೆ ಅಂದ್ರೆ ಅವ್ರಿಗೆ, ಹೀಗೆಂದು ಸಿದ್ದರಾಮಯ್ಯ ದೇವರು ಭಿನ್ನಯಿಸಲು ಇದಕ್ಕೆ ಪ್ರಭುದೇವರು ನಿರೂಪಿಸಿದ ಪ್ರಸ್ತಾವದ ವಚನ. ಏನು ಹೇಳಿದರು ಅವರು? ಮನವ ತೊಳೆದು ನಿರ್ಮಲ ಮಾಡಿಹೆನೆಂಬ ಯೋಗವೆಂತುಂಟೋ. ಮನವ ತೊಳೆದು ನಿರ್ಮಲವ ಮಾಡಿಹೆನೆಂಬ ಯೋಗವೆಂತುಂಟೋ. ಮನವ ಹಿಡಿದು ತಡೆದಿಹೆನೆಂಬವರ ಮರುಳಾಗಿ ಕಾಡಿತ್ತು ನೋಡ ಮನವು. ಮನ ವಿಕಲ್ಪ ಜ್ಞಾನದಿಂದರಿದು ಅದ ಶುದ್ಧವ ಮಾಡಿಹೆನೆಂಬುದು ತಾನೇ ಮನ ನೋಡ. ನಮ್ಮ ಗುಹೇಶ್ವರ ಲಿಂಗದ ಅನುವ ನರಿದಿಹೆನೆಂಬವರ ಮನವಿಲ್ಲದಿರಬೇಕು ನೋಡ ಸಿದ್ದರಾಮಯ್ಯ. ವಿಶ್ವದ ಮನೋವಿಜ್ಞಾನಿಗಳು ಬಹುಶಃ ಈ ವಚನವನ್ನು ಅಧ್ಯಯನ ಮಾಡ್ಬೇಕಂತ ನನಗನ್ನಿಸ್ತದೆ. ಮನೋವಿಜ್ಞಾನಿಗಳಿಗೂ ಮೀರಿದ ಎಷ್ಟು ಮನಸ್ಸಿನ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನ ಮತ್ತು ಅದರ ಅಧ್ಯಯನವನ್ನು ಇಲ್ಲಿ ಪ್ರಭುದೇವರು ಮಾಡಿದ್ದಾರೆ. ನೋಡು ಸಿದ್ದರಾಮ ದೇವರೇ, ಈ ಮನಸ್ಸು ಭಾಳ ಚಂಚಲವಾದದ್ದು. ಮಣದ ರಜದ ಮಣ್ಣ ಕಳೆದು ದಯಶಾಂತಿಯ ಉದಕದಲ್ಲಿ ತೆಗೆವೆನಯ್ಯ ಅಂತ ನೀ ಹೇಳ್ತಿ. ಮನಸ್ಸಿಗೆ ಮಣ್ಣು ಬಳದತಿ, ರಜದ ಮಣ್ಣು ಬಳದತಿ ಅಂತ ಹೇಳಿ ಅದನ್ನು ದಯೆ ಶಾಂತಿಯ ಉದಕದಲ್ಲಿ ತೆಗೆವೆನಯ್ಯ ಅಂತ ಹೇಳಾಕತ್ತೀರಿ ನೀವು. ಜಳಕವನಿ ಮಾಡಿ ಯೋಗ ಕಂಪನಿಕ್ಕೆ ಹೋದೆವೇನಯ್ಯ ಅಂತ ಹೇಳ್ತೀರಿ. ಅದನ್ನೊಂದು ಎಡೆಗೆ ತಂದು ಬಟ್ಟಿ ಗಾಣದಲ್ಲಿಕ್ಕೆ ಹಿಳಿವೆನಯ್ಯ ಅಂತ ಹೇಳ್ತೀರಿ. ಯೋಗ ಸಾಧನೆ ಗಾಣದೊಳಗೆ ಅದನ್ನು ತಂದು ಏನು ಹಿಂಡ್ತೇನೆ ಅಂತ ಹೇಳ್ತೀರಿ. ಅವಾಗ ಹೇಳಿದ್ರು ಅವ್ರ ಮನಸ್ಸು ಅನ್ನೋದು ಏನು ಅನ್ನೋದು ಹೇಳ್ತಾರೆ ಅವ್ರು. ಮನಸ್ಸು ಹಂಗೆ ಯೋಗ ಸಾಧನೆ ಮಾಡೋರ ಕೈಯಾಗ ಹಿಂಗೆ ಎಲ್ಲರಿಗೆ ಸಿಕ್ಕಿತ್ತಂದ್ರೆ ನೀವು ಈ ರೀತಿ ಹೇಳುವಂಗೆ ಅದನ್ನು ಯೋಗ ಸಾಧನೆಯ ಗಾಣದಲ್ಲಿ ಅದನ್ನು ಹಿಂಡ್ತೇನೆ ಅಂತ ಅನ್ನೋಂಗೆ ಎಲ್ಲರಿಗೆ ಅದು ಅನಿಸಿತ್ತಂದ್ರೆ ಎಲ್ಲರೂ ಭಾಳ ಸಾಧಿಸ್ತಿದ್ರು ಅಂತಂದಂಗೆ. ಅದು ಮನವು ಅತಿ ಚಂಚಲವಾದದು. ಯಾಕಂದ್ರೆ ವಾಯು ತತ್ವದೊಳಗೆ ಐತದು, ಹೌದಾ? ವಾಯು ಎಷ್ಟು ವೇಗದೊಳಗೆ ಹೋಗ್ತದೆ ಅಷ್ಟೇ ವೇಗದಲ್ಲಿ ಮನಸ್ಸು ಹೋಗ್ಲಿಕ್ಕೆ ಸಾಧ್ಯ. ಅಷ್ಟೇ ಅದು ವಿಕಾರವುಳ್ಳದ್ದು. ಮನಸ್ಸು ಚಂಚಲನೂ ಹೌದು, ಮತ್ತದು ವಿಕಾರವುಳ್ಳದ್ದು. ಸುವಿಚಾರ ಅದಕ್ಕೆ ಬರೋದಿಲ್ಲ. ಮರವೇ ಮಾಯೆಯ ಮನವುಳ್ಳದ್ದು. ಮನಸ್ಸಿಗೊಂದು ಮನ ಐತಂತ, ಮತ್ತು ಮನಸ್ಸಿಗೊಂದು ಮನಸ್ಸೈತಂತ. ಎಂಥ ಮನಸ್ಸೈತಿ? ಮರವೆಯ ಮಾಯೆಯ ಮನವುಳ್ಳದ್ದು. ಮನಸ್ಸಿನೊಳಗಿರುವ ಒಂದು ಮನಸ್ಸಿನ ಗುಣ ಏನಂದ್ರೆ ಮರವೆಯ ಮಾಯೆ ಐತಂತ, ಅಂಥ ಮನಸ್ಸೈತಂತ. ಅಂಥ ಮನಸ್ಸನ್ನು ಶುದ್ಧ ನಿರ್ಮಲವಾಗಿ ಮಾಡುವೇನೆಂಬ ಯೋಗವೆಲ್ಲಿದೆ? ಈ ಜಗತ್ತಿನೊಳಗೆ ಅಂಥ ಯೋಗ ಮಾಡ್ತೇನೆ ಅನ್ನೋರು ಯಾರದಾರ? ಎಷ್ಟು ಜನ ಪೌರಾಣಿಕ ಯುಗದಿಂದ ತಪಸ್ಸಿಗೆ ಕುಂತಾರ, ಏನೋ ಮಾಡ್ಯಾರ, ಅವ್ರಿಗೇನ ಸಾಧಿಸೈತೇನೆ ಇದು ಮನಸ್ಸನ್ನೋದು? ಎಲ್ಲಿ ಒಂದಿಟ್ಟು ಮನಸ್ಸು ಜಾರೇ ಬಿಟ್ಟೈತಲ್ಲ. ಅಂತಹ ಮನಸ್ಸನ್ನು ಶುದ್ಧ ನಿರ್ಮಲವಾಗಿ ಮಾಡುವೇನೆಂಬ ಯೋಗವೆಲ್ಲಿದೆ? ಮನಸ್ಸನ್ನು ಶುದ್ಧ ಮಾಡ್ತೇನೆ ಅನ್ನೋ ಯೋಗ ಎಲ್ಲೈತಿ ಜಗತ್ತಿನಾಗ ಅಂತ ಕೇಳ್ತಾರ. ಮನ ಹಿಡಿದು ತಡೆದಿರುವೆನೆಂಬ ಯೋಗ, ಮನ ಹಿಡಿದು ತಡಿತೇನೆ ಅನ್ನತಕ್ಕಂಥ ಯೋಗ, ಮನಸ್ಸನ್ನು ತಡಿತೇನೆ ಅಂತಕ್ಕಂಥ ಯೋಗ.
ಸಾಧಕರಿಗೆಲ್ಲ ಆ ಮನವು ಮರಳು ಮಾಡಿ, ಏನು ನಾನು ಅದನ್ನು ತಡಿತೀನಿ ಮಾಡ್ತೀನಿ ಅಂತೇನು ಸಾಧನೆ ಮಾಡಕ್ಕೆ ಹೊಂಟಾರಲ್ಲ, ಅವರಿಗೆ ಮನಸ್ಸು ಹಂಗೆ ಮರಳು ಮಾಡೈತಂತ. ಅದನ್ನು ತಡ್ಯಕ್ಕೆ ಆಗೋದಿಲ್ಲ, ಆದರೂ ಮನಸ್ಸು ಅವ್ರಿಗೆ ಹಂಗೆ ಮರಳು ಮಾಡೈತಂತ, ನನ್ನ ತಡಿಬೋದು ನೀ ಅಂತ ಅವರಿಗೆ ದಾರಿ ತಪ್ಸೈತೆ ಅನ್ನೋ ಲೆಕ್ಕಕ್ಕೆ ಹೇಳಕತ್ತಾರ ಅವರು. ಅಂತಹ ಸಾಧಕರಿಗೆಲ್ಲ ಆ ಮನವು ಮರಳು ಮಾಡಿ ಕಾಡಿದೆ. ಮನಸ್ಸು ಹೆಂಗೆ ಕಾಡೈತೆ ಅಂದ್ರೆ ಸಾಧಕರಿನ್ನೂ ಬಿಟ್ಟಿಲ್ಲ ಅಂತದು. ಅದನ್ನು ತಡಿಬೋದು, ಅದನ್ನು ಶುದ್ಧ ಮಾಡ್ಬೋದು, ಅದನ್ನು ನಿರ್ಮಲಗೊಳಿಸ್ಬೋದು ಅಂತಕ್ಕಂಥದ್ದು ಯೋಗ ಸಾಧಕರು ಆ ಮನಸ್ಸಿನಾಗ ಅನ್ಕೊಂಡು ಅವ್ರನ್ನ ಮರಳು ಮಾಡಿ ಕಾಡೈತಂತ. ಅವಂಗರ ಅದನ್ನು ಶುದ್ಧ ಮಾಡಕ್ಕೆ ಹೋಗಿ ಬಳಲ್ಯಾರ ಅಂತ ಅವ್ರ ಅರ್ಥ. ಅವ್ರನ್ನೂ ಕಾಡಿಬಿಟ್ಟೈತಂತ ಮನಸ್ಸು. ಅಷ್ಟು ಚಂದ ಹೇಳ್ತಾರೆ ನೋಡ್ರಿ. ಹಂಗೆ ಮಾಡ್ತೇನೆ ಅನ್ನೋದು ಏನೈತಲ್ಲ, ಆ ಮನಸ್ಸನ್ನು ನಾನು ನಿರ್ಮಲಗೊಳಿಸ್ತೇನೆ ಅಂತಕ್ಕಂಥದ್ದು ಮನಸ್ಸು ಏನೈತಲ್ಲ, ಅದು ಮನಸ್ಸಿನ ವಿಕಲ್ಪವಷ್ಟೇ. ಮನಸ್ಸನ್ನು ನಾನು ಸ್ವಚ್ಛಗೊಳಿಸ್ತೇನೆ, ನಿರ್ಮಲಗೊಳಿಸ್ತೇನೆ, ನಾನು ಭಾಳ ಶುದ್ಧಗೊಳಿಸ್ತೇನೆ ಅನ್ನೋದು ಮನಸ್ಸಿನ ವಿಕಲ್ಪವಷ್ಟೇ ಸರಿ. ಅದರಿಂದ ಮನಸ್ಸೆಂದೂ ನಿರ್ಮಲ ಮಾಡುವೇನೆಂಬ ಸಾಹಸಕ್ಕೆ ಕೈ ಹಾಕದೆ ಮನಸ್ಸಿನ ಜೋಡಿ ಗುದ್ದಾಡಬೇಡ್ರಿ ಅಂತಾರೆ ಅವರು. ಅದನ್ನು ನಾನು ನಿರ್ಮಲಗೊಳಿಸ್ತೀನಿ, ಶುದ್ಧಗೊಳಿಸ್ತೀನಿ ಅನ್ನೋ ದುಸ್ಸಾಹಸಕ್ಕೆ ಕೈ ಹಾಕಬೇಡ್ರಿ ಅಂತಾರೆ ಅವರು. ಮನಸ್ಸಿನ ಲಕ್ಷಣವನ್ನು ಎಷ್ಟು ಸುಂದರವಾಗಿ ಇಲ್ಲಿ ವ್ಯಾಖ್ಯಾನ ಮಾಡ್ಯಾರ ನೋಡ್ರಿ ಪ್ರಭುದೇವರು. ಅದನ್ನು ನಿರ್ಮಲ ಮಾಡುವೆನೆಂಬ ಸಾಹಸಕ್ಕೆ ಕೈ ಹಾಕದೆ ಮಹಾಘಣದಲ್ಲಿ ಮನವಳಿದು ಮನವಿಲ್ಲದಂತಾಗಬೇಕು. ಮನಸ್ಸು ಇಟ್ಟುಕೊಂಡು ಅದನ್ನು ಶುದ್ಧ ಮಾಡ್ತೇನೆ ಅನ್ನೋದು ಸುಳ್ಳು ನೋಡ್ರಿ. ಎಂಥ ಯೋಗ್ಯದ. ಇಲ್ಲಿವರೆಗೆ ಬಂದಿದ್ದು ಮನಸ್ಸಿನ ಜೋಡಿ ಗುದ್ದಾಡೇವು ನಾವು. ಮನಸ್ಸು ಹಂಗೆ ಮಾಡ್ಬೇಕು, ಮನಸ್ಸು ಹಿಂಗೆ ಮಾಡ್ಬೇಕು, ಮನಸ್ಸು ಚಂಚಲ ಐತಿ ಅದನ್ನು ಕೇಂದ್ರೀಕೃತಗೊಳಿಸ್ಬೇಕು, ಮನಸ್ಸಿಗೆ ಇದನ್ನು ಕೊಡ್ಬೇಕು, ಮನಸ್ಸಿಗೆ ಅದನ್ನು ಕೊಡ್ಬೇಕು, ಮನಸ್ಸು ಮಲಿನ ಆಕೈತಿ ಅದನ್ನು ಸ್ವಚ್ಛ ಮಾಡ್ಬೇಕು, ಇದನ್ನು ಹೇಳ್ಕೊತ ಬಂದೇವಲ್ಲ, ಇದು ಸಾಧ್ಯ ಇಲ್ಲ ಅಂತಾರ ಅವ್ರು. ಹಂಗಾರೆ ಏನು ಮಾಡ್ಬೇಕು? ಮನ ಇಲ್ಲದ ರೀತಿಯಲ್ಲಿ ಮಾಡ್ಬೇಕಂತ. ಮನಸ್ಸು ಇಟ್ಕೊಂಡು ಅದು ಅಶುದ್ಧ ಆಗೋದ ಇದಲ್ಲ. ಇದು ಶರಣರು ಕೊಟ್ಟ ಯೋಗ. ಇದಕ್ಕೆ ಶಿವಯೋಗ ಅಂತೇವೆ ನಾವು. ವಿಚಾರರಹಿತ ಸ್ಥಿತಿ ಅಂತ ಕರಿತೇವಲ್ಲ ನಾವು, ಝೀರೋ ಮೈಂಡ್ ಸ್ಟೇಟ್ ಅಂತ ಕರಿತೇವಲ್ಲ, ಥಾಟ್ಲೆಸ್ ಪೀರಿಯಡ್ ಆಫ್ ಮೈಂಡ್ ಅಂತ ಕರಿತೇವಲ್ಲ, ಅದು ಮನರಹಿತ ಸ್ಥಿತಿ. ಶರಣರು ಹೇಳಿದ್ದ ಆ ಯೋಗ ಶಿವಯೋಗ. ಮನವಿಲ್ಲದಂತಾಗಬೇಕು ಅಂದ್ರೆ ಏನು? ಮನಸ್ಸಿದ್ರೆ ವಿಚಾರ, ಮನಸ್ಸಿದ್ರೆ ವಿಕಾರ, ಹೌದಾ? ಮನಸ್ಸಿದ್ರೆ ಅಶುದ್ಧ, ಮನಸ್ಸಿದ್ರೆ ಚಂಚಲತೆ. ಇವನ್ನ ಚಂಚಲತೆ ಹೋಗ್ಲಾಡಿಸ್ಬೇಕಂದ್ರೆ, ಮನಸ್ಸನ್ನು ಶುದ್ಧಗೊಳಿಸ್ಬೇಕಾಗಿತ್ತಂದ್ರೆ, ಮನಸ್ಸು ವಿಕಾರ ಇಲ್ದಂಗೆ ಮಾಡ್ಬೇಕಾಗಿತ್ತಂದ್ರೆ, ಮನಸ್ಸಿನಾಗ ವಿಚಾರ ಇಲ್ದಂಗೆ ಮಾಡ್ಬೇಕಾಗಿತ್ತಂದ್ರೆ, ಮನಸ್ಸು ಇಲ್ದಂಗೆ ಮಾಡ್ಬೇಕು ನಾವು. ಮನಸ್ಸು ಇಲ್ದಂಗೆ ಮಾಡ್ಕೊಂಡಿವಿ ಅಂದ್ರೆ ಆಟೋಮೆಟಿಕ್ಕಾಗಿ ಮನುಷ್ಯನ ಜೋಡಾಗಿ ಬಂದಾವ ಇವು. ಚಂಚಲತೆ ಅನ್ನೋದು, ಅಶುದ್ಧತೆ ಅನ್ನೋದು, ವಿಕಾರ ಅನ್ನೋದು, ಇದು ಮನಸ್ಸಿನ ಜೊತೆ ಹಾಸು ಹೊಕ್ಕಾಗಿ ಬಂದಾವು. ಇದನ್ನು ಬಿಡ್ಸಾಕೆ ಬರೋದಿಲ್ಲ, ಇದನ್ನು ತೊಳ್ಯಾಕೆ ಬರೋದಿಲ್ಲ. ಮತ್ತು ಇದರಿಂದ ಮುಕ್ತ ಆಗ್ಬೇಕಂದ್ರೆ ಹೆಂಗೆ? ವಿಕಾರತೆಯಿಂದ, ಚಂಚಲತೆಯಿಂದ, ಈ ಅಶುದ್ಧತೆಯಿಂದ ಮುಕ್ತ ಆಗ್ಬೇಕಂದ್ರೆ ಏನು? ಮನ ಇಲ್ದಂಗೆ ಆಗ ಅಂತಾರೆ ಅವರು. ಮನ ಇಲ್ಲ, ಮನಸ್ಸಿನ ಜೊತೆ ವಿಕಾರನೂ ಇಲ್ಲ, ಮನಸ್ಸಿನ ಜೊತೆ ಅಶುದ್ಧತೆನೂ ಇಲ್ಲ, ಮನಸ್ಸಿನ ಜೊತೆ ವಿಚಾರಗಳೂ ಇಲ್ಲ. ಅವು ಹೋಗ್ಬಿಟ್ಟು ಅದ್ರ ಜೋಡಿ ಎಷ್ಟು ಅದ್ಭುತವಾದಂಥ ದಾರಿಯನ್ನು ತೋರಿಸ್ಯಾರ ನೋಡ್ರಿ ಅವರು ನಮಗೆ. ಮನವಿಲ್ಲದಂತಾಗಬೇಕು. ಪರಶಿವನ ಅನುವ ನರಿವವೆಂಬ ಶಿವಸಾಧಕರಿಗೆ ನಿಜವಾಗಿ ನೀವು ಪರಶಿವನ ಸ್ಥಿತಿಯನ್ನು, ಪರವಸ್ತುವಿನ ಸ್ಥಿತಿಯನ್ನು ತಿಳ್ಕೋಬೇಕನ್ನೋ ಸಾಧಕರಿಗೆ ಈ ಪಥ ಯಾವುದು? ಮನಸ್ಸು ಇಲ್ಲದಂತೆ ಮಾಡುವ ಪಥ, ಮನರಹಿತವಾಗಿರ್ತಕ್ಕಂಥ ಪಥನೇ ಅತ್ಯಂತ ಸೂಕ್ತವಾದದ್ದು.
ಈ ರೀತಿ ಪ್ರಭುದೇವರು ಹೇಳ್ತಾರೆ ನೋಡ್ರಿ. ಎಷ್ಟು ಅದ್ಭುತ ಈ ಯೋಗದ ಅದ್ಭುತತೆ ನೋಡ್ರಿ. ಇಲ್ಲಿವರೆಗೂ ನಾವು ಅಷ್ಟಾಂಗ ಯೋಗಗಳನ್ನು ತೊಗೊಂಡ್ವಿ, ಹೌದಾ? ಅಷ್ಟಾಂಗ ಯೋಗಗಳನ್ನು ನಾವು ಭಾಳ ತೊಗೊಂಡೇವಿ. ಅಷ್ಟಾಂಗ ಯೋಗಗಳ ಬಗ್ಗೆ ನಮಗೆ ಸಾಕಷ್ಟು ಏನು ಬಂದಿದ್ದಾವೆ ಅಷ್ಟಾಂಗ ಯೋಗ. ಅದಕ್ಕೆ ಮೈಲಾರದ ಬಸವಲಿಂಗ ಶರಣರು ಹೇಳಿದರು, ಅಷ್ಟಾಂಗ ಯೋಗ ಬಲು ಕಷ್ಟವೆಲ್ಲ ಮಗ ಎಂದೊಲಿದು, ಹೌದಾ? ಇಷ್ಟಲಿಂಗವನ್ನು ಸೃಷ್ಟಿಸಿ ಕರಕಿತ್ತ ಶ್ರೇಷ್ಠ ಶ್ರೀ ಗುರುವೇ ಕೃಪೆಯ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ ಮತ್ತು ಧ್ಯಾನದಲ್ಲಿ ಭಾಳಷ್ಟು ಈಗ ಭಾಳ ಜನ ಧ್ಯಾನದ ವಿವಿಧ ಪ್ರಕಾರಗಳನ್ನು ಹೇಳಕತ್ತಾರ. ಪ್ರಾಣಾಯಾಮ ಅಂದರೆ ಈ ಶ್ವಾಸದ ಜೊತೆಗೆ ಕೂಡೋದು, ಧಾರಣ ಮತ್ತು ಸಮಾಧಿ. ಇದನ್ನು ನಿರಸನ ಮಾಡಿಬಿಟ್ರು ಶರಣರು. ಇವನ್ನ ನಿರಸನ ಮಾಡಿಬಿಟ್ರು. ಇದರ ಅವಶ್ಯಕತೆ ಇಲ್ಲ ಅಂತ. ಯಾಕಂದ್ರೆ ಇದು ಭಾಳ ಕಷ್ಟದ ಕೆಲಸ. ಮಾಡ್ಬೋದು, ಉಪಯೋಗ ಅದಾವಿಲ್ಲ ಅನ್ನಂಗಿಲ್ಲ. ಬಟ್ ಎಷ್ಟು ಕಷ್ಟಪಡ್ತಿರಲ್ಲ ಅಷ್ಟು ಲಾಭ ಇಲ್ಲ. ಭಾಳ ಕಷ್ಟಪಡಬೇಕು, ಸ್ವಲ್ಪ ಅದರ ಪರಿಣಾಮ ಎಲ್ಲರಿಗೂ ಸಾಧ್ಯವಾಗದಂಥದ್ದು ಅನ್ನೋ ರೀತಿಯಲ್ಲಿ ಅಷ್ಟಾಂಗ ಯೋಗ ಬಲು ಕಷ್ಟವೆಲ್ಲ ಮಗನೇ. ಒಂದನೇ ಯೋಗ ಯಾವುದು? ಯಮಯೋಗ, ನಿಯಮಯೋಗ, ಆಸನ ಯೋಗ, ಪ್ರಾಣಾಯಾಮ ಯೋಗ, ಹೌದಾ? ಪ್ರತ್ಯಾಹಾರ ಯೋಗ, ಧ್ಯಾನ ಯೋಗ, ಧಾರಣ ಯೋಗ, ಸಮಾಧಿ ಯೋಗ. ಇವು ಯೋಗಗಳು ಕಷ್ಟದ ಕೆಲಸ. ಇದರಲ್ಲಿ 8 ಯೋಗಗಳಲ್ಲಿ ಎಲ್ಲ ಕಷ್ಟದ ಕೆಲಸ ಅಂತ ಹೇಳ್ಯಾರ ಅವರು. ಅಷ್ಟಾಂಗ ಯೋಗ ಬಲು ಕಷ್ಟವೆಲ್ಲ ಮಗನೇ. ಪ್ರಭುದೇವರು ಹೇಳಿದ್ದು ಶಿವಯೋಗವನ್ನು. ಅದಕ್ಕೆ ಶಿವಯೋಗಿ ಸಿದ್ದರಾಮೇಶ್ವರರು ಅವರಿಂದ ಆ ಮಾರ್ಗದರ್ಶನ ಪಡ್ಕೊಂಡವರು ಪ್ರಭುದೇವರಿಂದ. ಯಮಯೋಗ ಪಾಪದ ಕ್ರಮವೆಂದು ಮೈಲಾರದ ಬಸವಲಿಂಗ ಶರಣರು ಹೇಳ್ತಾರೆ. ಎಷ್ಟು ನಿರಸನ ಮಾಡ್ಯಾರ ನೋಡ್ರಿ. ಇದ್ರ ಮೇಲೆ ರಿಸರ್ಚ್ ಆಗ. ಯಮಯೋಗ ಪಾಪದ ಕ್ರಮವೆಂದು ತೊಲಗಿಸುತ್ತ ಸುಮನ ಸತ್ಕ್ರಿಯಾಕ್ರಮದ ಲಿಂಗವನಿತ್ತ. ಒಂದೊಂದು ಯೋಗವನ್ನು ನಿರಸನ ಹಿಂಗೆ ಮಾಡ್ಯಾರ ಅವರು. ವಿಮಲ ಶ್ರೀ ಗುರುವೇ ಕೃಪೆಯಾಗ ಯಮಯೋಗವನ್ನು ನಿರಸನ ಮಾಡಿದ. ನಿಯಮಯೋಗ ಬಂತಲ್ಲ, ನಿಯಮಯೋಗವೇ ಭವದಾಲಯವೆಂದು. ನಿಯಮಯೋಗ ಭವದ ಆಲಯವೆಂದು ತೊಲಗಿಸಿ ಸ್ವಯಲಿಂಗ ಪೂಜಾ ನಿಯಮವ ಕರುಣಿಸಿದ ಅಭಯಹಸ್ತ ಶ್ರೀ ಗುರುವೇ ಕೃಪೆಯ. 2ನೇ ಯೋಗ ನಿರಸನ ಆಯಿತು. ಬರೀ ಅಷ್ಟಾಂಗ ಯೋಗ ಬಲು ಕಷ್ಟ ಹೇಳಿಲ್ಲ, ಪ್ರತಿ ಯೋಗದ ನಿರಸನವನ್ನು ಮಾಡ್ಯಾರವರು. ಆಗ್ಬೇಕು ರಿಸರ್ಚ್ ಇದು. ಆಸನ ಯೋಗದ ಅಭ್ಯಾಸ ಆಯಾಸವೆಂದು. ಆಸನ ಯೋಗದ ಬಗ್ಗೆ ಹೇಳಿದರು. ಆಯಾಸ, ದೇಹಕ್ಕೆ ಆಯಾಸ ಆಗೋದು ಬರೀ. ಆಸನ ಯೋಗದ ಅಭ್ಯಾಸ ಆಯಾಸವೆಂದು ಓಸರಿಸಿ ಕರಕಂಜಾಸನ ಲಿಂಗವನಿತ್ತ ಉಲ್ಲಾಸ ಶ್ರೀ ಗುರುವೇ ಕೃಪೆಯ. ಆಸನ ಯೋಗ ಮುಗೀತು. ನೆಕ್ಸ್ಟ್ ಬರೋದು ಪ್ರಾಣಾಯಾಮ. ಪ್ರಾಣಾಯಾಮದ ಯೋಗ ತ್ರಾಣಗುಂದುವುದೆಂದು. ನೀವು ಅರ್ಥ ಮಾಡ್ಕೊಡ್ರಿ. ತ್ರಾಣ ಅಂದ್ರೆ ಏನು? ಎನರ್ಜಿ. ತ್ರಾಣಗುಂದುವುದೆಂದು. ತ್ರಾಣಗುಂದುವುದೆಂದ್ರೆ ಏನು? ಕಡಿಮೆ ಶಕ್ತಿ. ಕಡಿಮೆ ಆದರೆ ಆಯುಷ್ಯ ಕಡಿಮೆ ಆಗ್ತದೆ. ಇದ್ರ ಬಗ್ಗೆ ನಾ ಹೆಚ್ಚು ಮಾತಾಡೋದಿಲ್ಲ. ಪ್ರಾಣಾಯಾಮ ಯೋಗದ ತ್ರಾಣಗುಂದುವುದೆಂದು ಮಾನಿಸಿ ಮುಕ್ತಿಯ ಪ್ರಾಣಲಿಂಗದವನಿತ್ತ ಜಾಣ ಶ್ರೀ ಗುರುವೇ ಕೃಪೆಯ. ಮನುಷ್ಯನಿಗೆ 100 ವರ್ಷ ಆಯುಷ್ಯ, ಆಮೆಗೆ 300 ವರ್ಷ ಆಯುಷ್ಯ, ನಾಯಿಗಳಿಗೆ 12 ವರ್ಷ ಆಯುಷ್ಯ, ಹೌದಾ? ಆಮೆ ಉಸಿರಾಟದ ಸ್ಪೀಡ್ ಮನುಷ್ಯನ ಉಸಿರಾಟದ ಸ್ಪೀಡ್ಕ್ಕಿಂತ ವೇಗಕ್ಕಿಂತ ಭಾಳ ಕಡಿಮೆ ಐತಿ. ಹೀಗಾಗಿ ಆಮೆ ಆಯುಷ್ಯ ಹೆಚ್ಚೈತಿ. ಮನುಷ್ಯನ ಉಸಿರಾಟಕ್ಕಿಂತ ನಾಯಿಯ ಉಸಿರಾಟ ಭಾಳ ಸ್ಪೀಡ್ ಐತಿ. ನಾಯಿ ಉಸಿರಾಟ ಸ್ಪೀಡ್ ಐತಿ ಭಾಳ, ಅದರ ಆಯುಷ್ಯ 12 ವರ್ಷ. ಮನುಷ್ಯನಿಗೆ ಉಸಿರಾಟ ಎಷ್ಟೈತಲ್ಲ, ಈಗೇನು ನಾರ್ಮಲ್ ಉಸಿರಾಟ 21,600 ಬಾರಿ ಅಂತೇನೋ ಲೆಕ್ಕ ಹೇಳ್ತಾರಲ್ಲ,
ಇದಕ್ಕಿಂತ ಹೆಚ್ಚು ನಾವು ಪ್ರಾಣವಾಯುವಿನ ಜೊತೆ ಏನಾದರೂ ಏನು ಮಾಡಿದರೆ, ನಾರ್ಮಲ್ ಸ್ಪೀಡ್ಗಿಂತ ಏನಾದರೂ ಮಾಡಿದರೆ ಅದರಿಂದ ಏನಾಕತಿ ಅಂತ ಹೇಳ್ಯಾರ ಅವರು. ಪ್ರಾಣಾಯಾಮ ಯೋಗ ಪ್ರಾಣಗುಂದುವುದು ಎಂದು. ಯಾವುದು ಇಲ್ಲ ಇಲ್ಲ, ಏನಾಯ್ತು ಅದ? ನೀವು ಸ್ಲೋನು ಅಲ್ಲ, ನೀವು ಸ್ಲೋ ಆದ್ರೆ ಆಮೇಲೆ ಹಾಕಿರಿ, ಸ್ಪೀಡ್ ಆದ್ರೆ ಮನುಷ್ಯನಿಗೆ ಎಷ್ಟು ಬೇಕು ಅಷ್ಟಿಟ್ಟಾನ ಭಗವಂತ. ಅದಕ್ಕೆ ಸುಮ್ಮನೆ ದೃಷ್ಟಿ ಯೋಗ ಮಾಡ್ಕೊಂತ ಕುಂದ್ರು. ಅದೇನು ನಾರ್ಮಲಾಗಿ ಎಷ್ಟು ಯೋಗದ ಶ್ವಾಸೋಚ್ಛ್ವಾಸ ಆಗತ್ತೆ ಅಷ್ಟೇ ಯೋಗ್ಯ. ನೋಡಿಲ್ಲ ನಾ ಭಾಳ ಹೇಳಿದ್ರೆ ಮತ್ತೆ ಓಕೆ. ಮುಂದೆ ಪ್ರಾಣಾಯಾಮದ ಯೋಗ ತ್ರಾಣಗುಂದುವುದೆಂದು ಮಾನಿಸಿ ಮುಕ್ತಿಯ ಪ್ರಾಣಲಿಂಗವನಿತ್ತ ಜಾಣ ಶ್ರೀ ಗುರುವೇ ಕೃಪೆಯ ಮೈಲಾರ ಬಸವಲಿಂಗ ಶರಣರು ಹೇಳಿದ್ವಿವೆಲ್ಲ. ಇವು ರಿಸರ್ಚ್ ಆಗ್ಬೇಕು, ಯೋಗದೊಳಗೆ ರಿಸರ್ಚ್ ಆಗ್ಬೇಕು ಇವು. ನನಗೆ ಎಷ್ಟು ತಿಳಿದೆ ಅದನ್ನ ಅಷ್ಟ ಓದಾಕತ್ತೇನೆ. ನನ್ನ ಅಭಿಪ್ರಾಯ ನಾ ಏನು ಹೇಳಾಕತ್ತಿಲ್ಲ ಇದ್ರಾಗ. ಇದು ಅದನ್ನು ಓದಾಕತ್ತೇನೆ ಅಷ್ಟ ನಾನು, ಮತ್ತು ಯಾವುದು ಬ್ಯಾಡ ಇಲ್ಲಿ. ಅದು ಏನೈತಿ ಅದು ಮುಂದೆ ನೋಡೋಣ, ಓದೋದಷ್ಟ. ಪ್ರತ್ಯಾಹಾರವ ಕೊಂಬ ಮಿಥ್ಯಾಯೋಗವ ಬಿಡಿಸಿ ತಥ್ಯವಾಗಿದ್ದ ನಿತ್ಯ ತೃಪ್ತಿಯ ಲಿಂಗವನಿತ್ತ ಶ್ರೀ ಗುರುವೇ ಕೃಪೆಯ. ಮುಂದೆ ಧ್ಯಾನಕ್ಕೆ ಬಂದರು. ಮೌನಗೊಂಡಿರುತ್ತಿರ್ಪ ಧ್ಯಾನ ಯೋಗವ ಬಿಡಿಸಿ, ಮೌನಗೊಂಡಿರುತ್ತಿರ್ಪ ಧ್ಯಾನ ಯೋಗವ ಬಿಡಿಸಿ ನೀನಿಷ್ಟಲಿಂಗ ಧ್ಯಾನದೊಳಗಿರಿಸಿದೈ. ಇಷ್ಟಲಿಂಗದ ಧ್ಯಾನದೊಳಗಿರಿಸಿದ್ರು. ಬರೇ ಧ್ಯಾನ ಅಂದ್ರೆ ಮೌನವಾಗಿರೋದು, ಬರೇ ಕಣ್ಣು ಮುಚ್ಕೊಂಡಿರೋದು, ಬರೇ ಅದನ್ನು ಬಿಡಿಸಿ ಇಷ್ಟಲಿಂಗ ಧ್ಯಾನದೊಳಗಿರಿಸಿ ಇರಿಸಿದೈ ಮಾನಿತ ಶ್ರೀ ಗುರುವೇ ಕೃಪೆಯ. ಧಾರಣ ಯೋಗದ ಆಚರಣೆ ಅತಿಗಳೆದು ಕಾರಣದ ಲಿಂಗಧಾರಣವಗೈದ ಪರಿಪೂರ್ಣ ಶ್ರೀ ಗುರುವೇ ಕೃಪೆಯ. ಸುಸಮಾಧಿ ಯೋಗ ತಾಮಸವೆಂದು ಸುಸಮಾಧಿ ಯೋಗ ತಾಮಸವೆಂದು ತೊಲಗಿಸಿ ಅಸಮಲಿಂಗದೊಳು ಅಸುವಳಿದುಡೈಕ್ಯವೆಂದು ಸಿರಿದೈ ಶ್ರೀ ಗುರುವೇ ಕೃಪೆಯ. 3 ಸಾಲಿನ ಈ ಪದ್ಯಗಳು ಶಿವಯೋಗ ಸಾಧಕರಿಂದ ಉಸಿರಿ ಬಂದಂಥ ಪದ್ಯಗಳು, ಒಳಗೆ ಅನುಭವಿಸಿ ಮಾಡಿದಂಥ ಪದ್ಯಗಳು. ಇದರ ಮೇಲೆ ಸಂಶೋಧನೆ ಆಗಬೇಕು. ಇದನ್ನೆಲ್ಲ ಹೊರತುಪಡಿಸಿ ಇವೆಲ್ಲ ಅಲ್ಲಪ್ಪ, ಕಷ್ಟದ ಕೆಲಸ ಇದು, ಇದರದ್ದು ಉಪಯೋಗಗಳದಾವೆ ಇಲ್ಲನ್ನಂಗಿಲ್ಲ. ಕಷ್ಟದ ಕೆಲಸ ಸುಲಭವಾಗಿರುವಂತಹ ಒಂದು ಯೋಗವನ್ನು ನೀ ಮಾಡು ಅನ್ನುವಂಥ ಭಾವದಲ್ಲಿ ಪ್ರಭುದೇವರು ಇವತ್ತು ಸಿದ್ದರಾಮ ಶಿವಗಳಿಗೆ ಹೇಳಕತ್ತಾರ. ಏನು ಹೇಳಿದರು? ಇಲ್ಲಿ ಹೇಳಿದರು, ಮನದ ತೊಳೆದು ನಿರ್ಮಲ ಮಾಡೀನೆಂಬ ಯೋಗವೆಂತುಂಟೋ. ಇದನ್ನ ಹೇಳಿದ್ರಲ್ಲ ನಾವೀಗ, ಮನಸ್ಸಿನ ಜೊತೆ ತೊಳೆದು ಆದಂಥ ಯೋಗ ಯಾವ ಯೋಗದ ಅಂತ ಯೋಗ ಇಲ್ಲ ಅಂದ್ರೆ. ಅದಕ್ಕೆ ಪ್ರಭುದೇವರು ನಿರೂಪಕ್ಕೆ ಸಿದ್ದರಾಮ ದೇವರ ಭಿನ್ನಹ ಇಷ್ಟು ಹೇಳಿದ ಮೇಲೆ ಅವ್ರು ಹೇಳಿದರು, ಕೇಳ್ತಾರ ಅವರು. ಮನವೆಂಬ ಸಂಕಲ್ಪ ನರಿಯನು ಸಂಕಲ್ಪ ಸಿದ್ಧಿಯಾಯಿತ್ತಾಗಿ, ಸಂಕಲ್ಪವೆಂಬ ಸಂಬಂಧವ ನರಿಯನು ನಿಮ್ಮ ವಿಚಾರವೆಡೆಗೊಂಡಿತ್ತಾಗಿ, ನಿಮ್ಮ ವಿಚಾರವೇ ಅಂತರಂಗದೊಳಗೆ ತುಂಬಿತ್ತಾಗಿ, ಎನ್ನ ಮನದ ಮುಂದೆಲ್ಲ ನೀನೇ ಆಗಿರ್ದೆಯ್ಯ ಕಪಿಲ ಸಿದ್ಧ ಮಲ್ಲಿನಾಥ. ಪ್ರಭುದೇವರೇ, ಮನವೆಂಬುದು ಸಂಕಲ್ಪ ವಿಕಲ್ಪಕ್ಕೆ ಒಳಗಾಗೋದೇನೋ ನಿಜ. ನೀವು ಹೇಳಿದ್ರಾಗ ಏನು ಎಳೆ ಮಾತಿಲ್ಲ, ದೇರ್ ಇಸ್ ನೋ ಸೆಕೆಂಡ್ ಒಪಿನಿಯನ್. ಆದರೆ ನಿನ್ನ ಕೃಪೆಗೆ ಪಾತ್ರವಾಗಬೇಕೆಂಬ ಎನ್ನ ಬಹುದಿನದ ಸಂಕಲ್ಪ ಈಗ ಸಿದ್ಧಿ ಆಗೈತಿ. ಅದು ಮಾತ್ರ ಸಿದ್ಧಿ ಆಗೈತಿ ನನಗೆ. ನಾ ಇಷ್ಟು ದಿವಸ ಏನು ಸಂಕಲ್ಪ ಮಾಡ್ಕೊಂಡಿದ್ನಲ್ಲ, ನಿನ್ನ ಕೃಪೆಗೆ ಪಾತ್ರ ಆಗ್ಬೇಕಂತಕ್ಕಂಥ ಒಂದು ಸಂಕಲ್ಪ ಒಳಗೆ ಮಾಡ್ಕೊಂಡಿದ್ನಲ್ಲ, ಅದು ಮಾತ್ರ ಈ ಸದ್ಯ ಸಿದ್ಧಿ ಆಗಿದ್ದು ಪಕ್ಕ ಅಂದ್ರೆ ಅವರು. ಅದು ಕಾರಣ ನನಗೆ ಸಂಕಲ್ಪವೆಂಬುದಿಲ್ಲ, ಇನ್ನು ಮುಂದೆ ಯಾವ ಸಂಕಲ್ಪನೂ ಇಲ್ಲನ್ನು ಅಂತಂದ್ರೆ ಅವರು. ಇವ್ರದ್ದು ಒಂದೇ ಸಂಕಲ್ಪ ಇತ್ತು ನನಗೆ, ಏನು? ನಿಮ್ಮ ಕೃಪೆಗೆ ಒಳಗಾಗಬೇಕನ್ನೋದು. ಅದಾಗಿಬಿಟ್ಟೇನೆ. ಅದಾದಮೇಲೆ ಈ ಮನಸ್ಸಿನೊಳಗೆ ಯಾವುದೂ ಸಂಕಲ್ಪಗಳಿಲ್ಲ ಇಲ್ಲ ಅಂತ ಹೇಳಿಬಿಟ್ರು ಅವರು. ಮುಗೀತು, ಅಲ್ಟಿಮೇಟ್ ಗೋಲ್ ಮುಗೀತು, ರೀಚ್ ಆದೆ. ಆಮೇಲೆ ನಂದು ಏನೂ ಇಲ್ಲ ಅಂದಂಗೆ. ಆಮೇಲೆ ನಂದು ಏನೂ ಇಲ್ಲ. ಸಂಕಲ್ಪ ವಿಕಲ್ಪಗಳ ಸಂಬಂಧ ಇನ್ನು ನನಗಿಲ್ಲ ಇಲ್ಲ, ಸಾಧ್ಯನೇ ಇಲ್ಲ ಇನ್ನು.
ಅಂತರಂಗದೊಳಗೆಲ್ಲ ನಿಮ್ಮ ಅರಿವಿನ ವಿಚಾರವೇ ತುಂಬಿಕೊಂಡಾಗ, ಅಂತರಂಗದೊಳಗೆ ಎಲ್ಲ ನಿಮ್ಮ ಅರಿವಿನ ವಿಚಾರ ತುಂಬ್ಕೊಂಡ್ಬಿಟ್ಟೆ ನಾ, ಬೇರೆ ಏನಿಲ್ಲ. ಎನ್ನ ಮನದ ಮುಂದೆಲ್ಲ ನೀವೇ ತುಂಬಿಕೊಂಡಿರುವಿರಿ. ಎನ್ನ ಮನದ ಮುಂದೆಲ್ಲ ನೀವೇ ತುಂಬಿಕೊಂಡು, ಮನ ತುಂಬಿದ ಬಳಿಕ ನೆನೆಯಲಿಲ್ಲ. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ. ಹೌದಾ? ಕಿವಿಗಳು ತುಂಬಿದ ಬಳಿಕ ಇದು ಈ ಸ್ಥಿತಿ. ನಿಮ್ಮ ಬಿಟ್ಟು ನಾನು ಮತ್ತೊಂದು ಮನದ ಸಂಕಲ್ಪವೆಂಬುದನ್ನು ಅರಿಯೇನೋ. ಮನಸ್ಸು ಏನನ್ನೋ ವಿಚಾರ ಮಾಡೋಕ್ಕೆ ಸಾಧ್ಯ ಇಲ್ಲ ಈಗ. ಯಾಕೆ? ಮನಸ್ಸಿನೊಳಗೆ ನೀವು ತುಂಬಿಟ್ಟಿರಿ. ಮನ ತುಂಬಿದ ಬಳಿಕ ನಿಮ್ಮನ್ನು ನೆನೆಯುವುದು ನಿಲ್ಲಿಸಿಬಿಟ್ಟೇನ ಈಗ ಅಂತ ಹೇಳಿದ್ರು ಅವರು. ಮನಸ್ಸಿನೊಳಗೆ ಏನೂ ಇಲ್ಲ ಈಗ. ಮನಸ್ಸು ಸಂಕಲ್ಪ ವಿಕಲ್ಪ ರಹಿತವಾಯ್ತು ಈಗ. ಮನಸ್ಸಿನೊಳಗೆ ಏನಿಲ್ಲ ಇಲ್ಲ. ಮನ ಇಲ್ಲದಂತ ಆಗ್ಬೇಕಂತ ಹೇಳಿದ್ರಲ್ಲ ಅವ್ರು. ಅದಕ್ಕಿಲ್ಲಿ ಉತ್ತರ. ಸಕಲ ಕಾರಣವೂ ನೀನೇ ಇಲ್ಲದೆ, ಮತ್ತಲ್ಲಿಗೆ ಬಂದರು. ಇವಕ್ಕೆಲ್ಲದಕ್ಕೂ ನೀವೇ ಇಲ್ಲದೆ ನನಗೆ ಮತ್ತೊಂದಿಲ್ಲವೆಂದು, ಬೇರೆ ನನಗೆ ಏನೂ ಇಲ್ಲ, ಸಕಲಕ್ಕೆಲ್ಲಕ್ಕೂ ನೀನೇ ಅಕಳಂಕ ಗುರುವೆಂದು. ಸರ್ ಭೂಷಣ್ ಶಿವಗಳು ಹೇಳ್ತಾರಲ್ಲ, ಸಕಲಕ್ಕೆಲ್ಲಕ್ಕೂ, ಮುಪ್ಪಿನಾರ್ಯರು ಹೇಳ್ತಾರೆ ಕಾಣ, ಸಕಲ ಮುಪ್ಪಿನ ಷಡಕ್ಷರಿ ದೇವರು, ಸಕಲಕ್ಕೆಲ್ಲಕ್ಕೂ ನೀನೇ ಅಕಳಂಕ ಗುರುವೆಂದು. ನಿಖಿಳ ಶಾಸ್ತ್ರವು ಪೇಳದಿರಲರಿದೇನು. ಹೋರಾಟವಿಕ್ಕಿಸಲು ಬೇರಾದೆ ಎಲ್ಲದೆ, ಬೇರುಂಟೆ ಜಗದೊಳಗೆ ಎಲೆ ದೇವನೇ. ಆರು ಅರಿಯರು ನೀನು ಬೇರಾದ ಪರಿಗಳನ್ನು. ಅದಕ್ಕೆ ನಿನ್ನ ಬಿಟ್ಟರೆ ನನಗೇನಿಲ್ಲಪ್ಪ, ಮತ್ತೊಂದು ಏನು ಇಲ್ಲ ನನಗೆ ಅಂತಕ್ಕಂತಹ ಭಿನ್ನಹವನ್ನು ಪ್ರಭುದೇವರಿಗೆ ಸಿದ್ದರಾಮೇಶ್ವರ ಹೇಳ್ತಾರೆ. ಅವಾಗ ಸಿದ್ದರಾಮದೇವರ ಈ ಭಿನ್ನಹಕ್ಕೆ ಪ್ರಭುದೇವರ ಉತ್ತರ ಈ ರೀತಿಯಾಗಿ ಬರುತ್ತದೆ ನೋಡ್ರಿ. ವಿಚಾರವೆಂಬುದು ಸಂದೇಹಕ್ಕೊಳಗು, ವಿಚಾರವೆಂಬುದು ಸಂದೇಹಕ್ಕೊಳಗು ನೋಡ. ವಿಚಾರಿಸುವನ್ನಕ್ಕರ ನೀ ನಾನೆಂಬುದನ್ನೆತ್ತಬಲ್ಲೆ, ಮರಳೇ ವಾಂಗ್ಮನೋತೀತವಾದ ಘನವು ವಿಚಾರಕ್ಕೆ ಸಿಲುಕುವುದೇ. ಗುಹೇಶ್ವರ ಲಿಂಗವು ತನ್ನ ತಿಳಿದು ನೋಡಿಹೆನೆಂಬವರ ವಿಚಾರವೆಂಬ ಬಲೆಯಲ್ಲಿ ಕೆಡಹಿದೆನು. ಸಿದ್ದರಾಮಯ್ಯ, ವಿಚಾರವಿರುವವರೆಗೆ, ಎಲ್ಲಿವರೆಗೆ ವಿಚಾರಗಳಿರ್ತಾವೋ ಅಲ್ಲಿವರೆಗೆ ಸಂದೇಹ ಇರ್ತೈತಪ್ಪ. ಸಂದೇಹ, ಡೌಟ್ ಅನ್ನೋದು ಎಲ್ಲಿತನ ಇರ್ತೈತಿ? ಥಾಟ್ಸ್ ಇರುವವರೆಗೆ ಡೌಟ್ ಇರ್ತೈತಿ. ಸಂಶಯ, ಸಂದೇಹ, ಆಗುತ್ತೋ ಇಲ್ಲೋ, ಇದು ಆಗುತ್ತೋ ಇಲ್ಲೋ ಅನ್ನೋ ಸಂದೇಹ. ಹೌದಾ? ಇದು ಎಲ್ಲಿವರೆಗೆ ಇರ್ತಂದ್ರೆ, ಇದು ವಿಚಾರಗಳು ಎಲ್ಲಿ ತನ ಇರ್ತಾವ ಅಲ್ಲಿ ತನ ಸಂದೇಹ ಇರ್ತಂತ ನೋಡ್ರಿ. ಸಂದೇಹಗಳು ವಿಚಾರದ ಜೊತೆಯಾಗಿ ಹೋಗೋದು. ವಿಚಾರಗಳಿಲ್ಲ, ಸಂದೇಹ ಇಲ್ಲ. ಹಂಗಿಲ್ಲಿ ವಿಚಾರವಿರುವವರಿಗೆ ಸಂದೇಹವಿದ್ದೇ ಇರುತ್ತದೆ. ವಿಚಾರವು ಸಂದೇಹ ಮುಕ್ತವಲ್ಲ. ಥಾಟ್ಸ್ ಆರ್ ನಾಟ್ ಫ್ರೀ ಫ್ರಾಮ್ ಡೌಟ್ಸ್. ಥಾಟ್ಸ್ ಆರ್ ನಾಟ್ ಫ್ರೀ ಫ್ರಾಮ್ ಡೌಟ್ಸ್. ನಾವು ವಿಚಾರ ಮಾಡಕತ್ತೇವೆ ಅಂದ್ರೆ, ಏನು ವಿಚಾರ ಮಾಡಕತ್ತೀರಿ ಅಂತ ಕೇಳಿದ್ರೆ, ಏನೋ ಒಂದು ವಿಚಾರ ಮಾಡಕ್ಕೆ. ನೋಡಿ, ನೀವು ಏನಾರು ವಿಚಾರ ಮಾಡಿರಿ, ಅದು ಸಂದೇಹಕ್ಕೆ ಒಳಪಟ್ಟಿರ್ತದೆ. ಮನೆಗೆ ಹೋಗ್ಬೇಕು, ಬಸ್ ಹಿಡಿಬೇಕು, ಬಸ್ ಸಿಗುತ್ತೋ ಇಲ್ಲೋ, ಬಸ್ ಐತೋ ಇಲ್ಲೋ, ಬಸ್ ಬಂದು ಹೋಗ್ಯತೋ ಹೆಂಗೋ, ಬಸ್ ಸಿಕ್ಕರೆ ಸೀಟ್ ಸಿಗ್ತಾವೋ ಇಲ್ಲೋ, ನಿಂತು ಹೋಗ್ಬೇಕೋ ಕುಂತು ಹೋಗ್ಬೇಕು, ಅಲ್ಲಿ ಸ್ಟಾಪ್ ಐತೋ ಇಲ್ಲೋ, ಇದು 101 1101 ಸಿಗುತ್ತೋ 701 ಸಿಗುತ್ತೋ ಬಸ್. 100 ಸಂದೇಹಗಳು ಹುಟ್ಟುತ್ತಾವೆ. ಒಂದು ವಿಚಾರ ಏನು? ನಾನು ಇಲ್ಲಿಂದ ಬಸ್ ಹತ್ತಿ ಮನೆಗೆ ಹೋಗ್ಬೇಕನ್ನೋ ಒಂದು ವಿಚಾರ 100 ಸಂದೇಹಗಳಿಗೆ ಎಡಿ ಮಾಡಿ ಕೊಡ್ತೈತಿ. ಹೌದಿಲ್ಲ? ಎಷ್ಟು ಚಂದ ಹೇಳ್ಯಾರ ನೋಡ್ರಿ ಅವರು. ವಿಚಾರಗಳು ಇರುವವರೆಗೂ ಸಂದೇಹಗಳು ಇರ್ತಾವು. ಅದಕ್ಕೆ ತಲೆ ಕೆಡಿಸೋಬೇಡ್ರಿ. ನನಗೆ ಭಾಳ ವಿಚಾರದವು ಸಂದೇಹ ಐತಿ ಅಷ್ಟೇ. ಸಂದೇಹ ಹೋಗ್ಬೇಕಂದ್ರೆ ವಿಚಾರ ಬಿಡ್ರಿ.
ಅವ್ರ ಮೇಲೆ ಸಂದೇಹ ಬರಾಕತ್ತೈತಂದ್ರೆ ಅವ್ರ ಬಗ್ಗೆ ಭಾಳ ವಿಚಾರ ಮಾಡಾಕ್ತೀರಿ ನೀವು. ಯಾಕೋ ಅವ್ರ ಮೇಲೆ ಡೌಟ್ ಬರಾಕ ಅಂದ್ರೆ ಏನು? ಡೌಟ್ ಹಂಗೆ ಬರೋದಿಲ್ಲದ, ಅವ್ರ ಬಗ್ಗೆ ಭಾಳ ವಿಚಾರ ಮಾಡಿದ್ರೆ ಬರ್ತೈತೆ ಡೌಟ್. ಯಾಕ ಅವ್ರ ಬಗ್ಗೆ ನನಗೆ ಏನೋ ಒಂದು ಡೌಟ್ ರೀಪ್ಪ, ಬರ್ತಾರಿಲ್ಲ ಗ್ಯಾರಂಟಿ ಇಲ್ಲ ಅಂದ್ರೆ ಅರ್ಥ ಏನು? ಅವ್ರು ಬರೋದನ್ನು ವಿಚಾರ ಮಾಡಿರಿ ನೀವು, ಅಥವಾ ಅವ್ರು ಬಿಡೋದನ್ನು ವಿಚಾರ ಮಾಡಿರಿ. ಅವ್ರು ಬರ್ಬೇಕಂತ ಅಪೇಕ್ಷೆ ಪಟ್ಟಿರಿ, ಅವ್ರು ಬರಬಾರ್ದಂತ ಅಪೇಕ್ಷೆ ಪಟ್ಟಿರಿ. ಹಿಂಗಾಗಿ ನೀವು ಡೌಟ್ ಪಟ್ಟಿರಿ ಬರ್ತಾರೋ ಇಲ್ಲೋ ಅವ್ರು ಅಂತಂದು. ಅರ್ಥ ಅಲ್ಲ? ವಿಚಾರಕ್ಕೆ ಸಂದೇಹ ಹೊರತಿಲ್ಲ, ವಿಚಾರವು ಸಂದೇಹದಿಂದ ಮುಕ್ತವಾಗಿಲ್ಲ. ಎಷ್ಟು ಸ್ಪಷ್ಟ ಹೇಳ್ಯಾರ ನೋಡ್ರಿ ಅವ್ರು. ವಿಚಾರವೆಂಬುದು ಸಂದೇಹಕ್ಕೊಳಗು ನೋಡ. ವಿಚಾರವಿರುವವರೆಗೆ ವಿಚಾರಿಸುತ್ತಲೇ ಇರುವುದು, ಆಗ ಸಂದೇಹದ ಸುಳಿಗಳು ಚಿತ್ತದ ಕಡಲೊಳಗೇಳುವವು. ಸಂದೇಹವಿರುವವರೆಗೆ ಸಮಚಿತ್ತ ಸಾಧಿಸದು. ಚಿತ್ತವೆಂಬ ಕಡಲೊಳಗ ವಿಚಾರವೆಂಬ ತೆರೆಗಳು ಹಂಗೆ ಇರ್ತಾವಲ್ಲ, ಅವು ಅಲ್ಲಿ ತನ ಆ ಚಿತ್ತ ಅಂತಕ್ಕಂಥ ಕಡಲು ಶಾಂತಿಯಿಂದ ಸಮಾಧಾನದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ಸಮಚಿತ್ತ ಸಾಧಿಸದೆ ನೋಡ್ರಿ ಮುಂದೆ, ಸಮಚಿತ್ತ ಸಾಧಿಸದೆ ಶಿವಶಾಂತಿ ಸಮನಿಸದು. ಶಿವಯೋಗ ಮಾರ್ಗಕ್ಕೆ ಇದು ಬೇಕು, ಸಮಚಿತ್ತದ ರಂಗೋಲಿ, ಒಳ ಹೊರಗು ಧೂಪವು, ಹಾದಾಡುವ ಹೊಸತಿಲಲ್ಲಿ ಹೊಯ್ದಾಡದ ದೀಪವು. ನೀಲಮ್ಮ ತಾಯಿಯವ್ರು ಎಂಥ ಸಮಚಿತ್ತಿತ್ತವ್ರದ್ದು. ರಂಗೋಲಿ ಬಿಡಿಸಿಬಿಟ್ರೆ ಅದು ಎಲ್ಲಿ ಹೊಯ್ದಾಡದ, ಎಷ್ಟು ಸಮಚಿತ್ತವಾಗಿ ಅದಕ್ಕೆ ಹೋಲಿಸಿ. ಸಮಚಿತ್ತದ ರಂಗೋಲಿ, ಮಹಾಮನೆಯ ಮಹಾತಾಯಿ, ಮಾಸದ ಮಡಿ ಹಾಸಲು. ಎಂಥ ಮಡಿ ಹಾಸಿದ್ಲ ಆ ತಾಯಿ ಅಂದ್ರೆ? ಶಿವಯೋಗ ಸಾಧಕದ ಸಾಧನೆಯ ಉತ್ತುಂಗದ ಸ್ಥಿತಿಯನ್ನು ಚನ್ವೀರ್ ಕಣಿಯವರು ಆ ಪದ್ಯದಲ್ಲಿ ಹೇಳಿಬಿಟ್ರೆ ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ಎಂಥ ಮಹಾಮನೆಯ ಮಾತಾಯಿ, ಮಾಸದ ಮಡಿ ಹಾಸಲು. ಹೌದಾ? ದಾಸೋಹಕ್ಕೆ ಮೀಸಲಾದ ತೃಪ್ತಿಯನಗೆ ಸೂಸಲು. ಎಲ್ಲೆಲ್ಲಿಯ ಗಣ ತಿಂತಿನಿ ನೋಡ್ರಿ ಎಷ್ಟು ಹೇಳಿದರು. ಕುಣಿದು ಹಾಡಿ ಹರಸಲು. ಇದು ಮಾದೇವಿ ನೀಲಮ್ಮ ತಾಯಿಯವರ ಕುರಿತು ಅವ್ರು ಎಷ್ಟು ಸಮಚಿತ್ತದಿಂದಿದ್ರು. ತಳಿ ಕಲ್ಯಾಣದ ಅಂಗಳದಲ್ಲಿ ತಳಿ ಹೊಡೆದಳು ಚಂದಕ್ಕೆ. ಹೌದಾ? ಹಾದಾಡುವ ಹೊಸತಿಲಲ್ಲಿ ಹೊಯ್ದಾಡದ ದೀಪವು. ಹೊಸಲ ಮೇಲೆ ದೀಪ ಹಚ್ಚಿಟ್ರೆ ಒಟ್ಟ ಹೊಯ್ದಾಡೋಲ್ದಂಥದ್ದು, ಮಂದಂಗೆ ಅಡ್ಡಾಡಿದ್ರು ಹೊಯ್ದಾಡೋಲ್ಲಂತ. ಎಷ್ಟು ಸಮಚಿತ್ತತೆ ಇತ್ತು, ಸಮಚಿತ್ತತೆ ಇತ್ತು. ನೆರಳಾದಳು ಬಸವಣ್ಣನ, ಹರಳಾದಳು ಬೆರಳಿಗೆ. ಹೆಂಗೆ ಹೇಳಿದ್ರು ಅವರು? ಬಸವಣ್ಣಗೆ ನೆರಳಾಗಿದ್ರು, ಅವರ ಬೆರಳಿಗೆ ಹರಳಾಗಿದ್ರು. ನೀಲಾಂಬಿಕೆ ನೆನಪಾದಳು ಬೇಗನೆ ಕರೆ ತನ್ನೀರಿ. ನೀಲಾಂಬಿಕೆ ನೆನಪಾದಳು ಕೂಡಲದಲ್ಲಿ ನೀರು ಹರಿದು ತಿಳಿಗೊಂಡಿತು ಬನ್ನಿರಿ. ನೀಲಾಂಬಿಕೆ ನೆನಪಾದಳು ಬೇಗನೆ ಕರೆ ತನ್ನೀರಿ. ಕಲ್ಯಾಣದ ಹುಡದಿಗೆ. ಹೌದಾ? ಹೇಳಲಿಲ್ಲ ಕೇಳಲಿಲ್ಲ ಹಾಗೆ ಹೊರಟು ಹೋದರಣ್ಣ. ಮಡದಿಗೆ ಹೇಳಿಲ್ಲ, ಯಾರಿಗೆ ಹೇಳಿಲ್ಲ, ಹಂಗೆ ಹೋದ್ರ. ಆಮೇಲೆ ಹೇಳಿದ್ರಂತ, ಕೂಡಲದಲ್ಲಿ ನೀರು ಹರಿದು ತಿಳಿಗೊಂಡಿತು ಬನ್ನಿರಿ. ನೀಲಾಂಬಿಕೆ ನೆನಪಾದಳು. ಅಲ್ಲಿರುವ ಸಂಗಯ್ಯ ಇಲ್ಲಿ ಇವ್ರು ಹೇಳ್ತಾರೆ ಅವ್ರಿಗೆ, ಏನು ನಿಲುವು ಇದು, ಏನು ಶರಣರ ನಿಲುವು ಇದು, ಯಾರಿಗೆ ಬರ್ಲಿಕ್ಕೆ ಸಾಧ್ಯ ಐತಿ ಈ ಜಗತ್ತಿನ? ಸಮಚಿತ್ತತೆ, ಭಾಳ ಸಮಚಿತ್ತದಿಂದ ಇರ್ಬೇಕು. ಜೀವನದಲ್ಲಿ ಎಲ್ಲ ಬರ್ತಿರ್ತಾವ. ಸಮಚಿತ್ತ ನೆನೆಸ್ಕೋಬೇಕಂತ ಶರಣರನ್ನ, ನೆನೆಸ್ಕೋಬೇಕಂತ ತಾಯಂದ್ರನ್ನ. ಅವ್ರಿಗೆ ಬಂದಷ್ಟು ಕಷ್ಟ ಅಂತೂ ನಮಗೆ ಬಂದಿಲ್ಲಲ್ಲ ಜೀವನದಲ್ಲಿ. ನಾವೆಷ್ಟು ನೊಂದ್ಕೊಂಡು ಹೊಂಟೇವಿ, ಏನೋ ಆದಗಣ ಏನೋ ಆಗಿಬಿಟ್ಟೈತೆ ಅಂತ. ಇಲ್ಲ, ಆರಾಮ್ ಇರ್ಬೇಕು. ಸಮಚಿತ್ತತೆ. ಈ ಸಮಚಿತ್ತತೆ ಸಾಧಿಸದೆ
ಶಿವಶಾಂತಿ ಸಮನಿಸದು. ಆ ಮಹಾಘನ ವಸ್ತು ಮಾತಿಗೂ ಮನಕ್ಕೂ ಮೀರಿದ ಮಹಾಘನ. ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶೇದ ನಿರುಪಾದಿಕ ನಿರ್ಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ನಿಜಗುಣ ಶಿವಗಳು ಹೇಳ್ತಾರೆ, ಮಾತು ಮನಗಳಿಂದ ಅತ್ತತ್ತ ಮೀರಿದ ಆ ಮಹಾಘನ. ಮತ್ತು ಮಾತಿನಿಂದ ಮನಕ್ಕಿಂದ ಮೀರಿ ನಿಂತದ್ದು ಮನಸ್ಸಿಗೆ ಹೆಂಗೆ ತಿಳಿಯಕ್ಕೆ ಸಾಧ್ಯ ಐತೆ? ಆ ಘನವಸ್ತು ಮನಸ್ಸಿಲ್ದಂಗೆ ಆಗ್ಬೇಕು. ಮನಸ್ಸು ಇಲ್ಲ ಅಂದ್ರೆ ವಿಚಾರ ಹೋದು ಅವಾಗ ಘನವಸ್ತು ತಿಳಿತೈತೆ, ಹೊರತು ಅಲಿತನ ತಿಳಿಯಂಗಿಲ್ಲ ಅಂತ ಹೇಳಕತ್ತಾರ ಅವರು. ವಿಚಾರದ ಮೂಲಕ ವಿಚಾರಿಸಿ ತನ್ನನ್ನರಿದು ನೋಡುವೆನೆಂಬವರಿಗೆಲ್ಲ ವಿಚಾರವೆಂಬ ಬಲೆಯಲ್ಲಿ ಬಿಗಿದು ಬಂಧಿಸಿ ಬಹುಬದ್ಧಗೊಳಿಸುವನು ಪರಶಿವನು. ಮನದ ವಿಚಾರವ ಮೀರಿ ಮುನ್ನಡೆದು, ಮನದ ವಿಚಾರವ ಮೀರಿ ಮುನ್ನಡೆದು ಮನ ಘನದಲ್ಲಡಗಬೇಕೆಂದು, ಆ ಘನದಲ್ಲಿ ಮನ ಅಡಗಬೇಕು, ಆ ಘನದಲ್ಲಿ ಮನ ಅಡಗಬೇಕು. ವಿಚಾರವೆಂಬ ಬೆಳದಲ್ಲಿ ಕೆಡಹಿದನು ಗುಹೇಶ್ವರ ಲಿಂಗವು ತನ್ನ ತಿಳಿದು ನೋಡಿಹೇನೆಂಬವರ ವಿಚಾರವೆಂಬ ಬಲೆಯಲ್ಲಿ ಕೆಡಹಿದನು. ವಿಚಾರವೆಂಬ ಬಲೆ ಐತಂತಿದು, ಆ ಬಲೆಯೊಳಗೆ ನಾವು ಬೀಳಬಾರ್ದು, ಆದರೂ ಕೆಡುತ್ತ ನಾವು. ಅದನ್ನು ಮೀರಿ ನಾವು ಆ ಘನ ಏನೈತಲ್ಲ ಮಹಾಘನದಲ್ಲಿ ಮನಸ್ಸನ್ನು ಒಯ್ದು ಏನು ಮಾಡಬೇಕು? ಅಡಗಿಸಬೇಕು ಅಂತಕ್ಕಂಥ ದಾರಿಯನ್ನು ಸಿದ್ದರಾಮ ಶಿವಗಳಿಗೆ ಹೇಳ್ತಾರೆ ಅವರು. ಹಂಗಾರೆ ಮನಸ್ಸು ಭಾಳ ಮುಖ್ಯ ಅಲ್ಲ, ಮನಸ್ಸಿಗೆ ಭಾಳ ಬೆಲೆ ಕೊಡಬಾರ್ದು ನಾವು. ಮನಸ್ಸು ಹಂಗೆ ಇರುವುದು, ಅದು ಮನಸ್ಸು ನಮ್ಮ ದಾರಿ ತಪ್ಪಿಸೋದ, ಮನಸ್ಸು ಏನೇನೋ ವಿಚಾರ ಮಾಡೋದ. ಪ್ರತಿ ಹಂತದಲ್ಲಿ ಮನಸ್ಸಿನ ಮನಸ್ಸು ಹೇಳಿ ಅದು ಹೇಳೋದೇ ಅದರ ಕೆಲಸ, ನಾವು ಕೇಳಬಾರ್ದು ಅಷ್ಟೆ. ಚಿತ್ತು ಅನ್ನೋದು ಏನೈತಿಯಲ್ಲ ಒಳಗಡೆ ಅರಿವಿನ ಪ್ರಜ್ಞೆ ಏನೈತಲ್ಲ, ಆ ಪ್ರಜ್ಞೆಯನ್ನು ಜಾಗೃತಗೊಳಿಸಿದಾಗ ಆ ಮನಸ್ಸು ಹೇಳಿದ್ದು ಕೇಳಿಕ್ಕೆ ಆ ವಿವೇಕ ಅನ್ನೋದು ಬಂದುಬಿಡ್ತೈತಿ. ಆವಾಗ ಮನಸ್ಸು ಹಂಗೆ ಬಿಡೋದ, ಮನಸ್ಸು ಬೇರೆ ನಾ ಬೇರೆ ಅನ್ನೋ ಭಾವದಲ್ಲಿ ಬಂದು ನಿಂತಾಗ ಇದು ಹಂಗೆ ಹೇಳೋದ ತಗೋ, ಇದು ಮನಸ್ಸು ಮನವೇ ಸರ್ಪ ತನುವೇ ಹೇಳಿಗೆ. ಹೌದಾ? ಮನವೇ ಸರ್ಪ ತನುವೇ ಹೇಳಿಗೆ. ಮನಸ್ಸು ಅಂದ್ರೆ ಸರ್ಪ ಇದ್ದಂಗೆ ಅಂತದು ಬಸವಣ್ಣವ್ರು ಹೇಳ್ತಾರೆ. ತನುವೇ ಹೇಳಿಗೆ, ಈ ದೇಹವೇ ಹಾವಿಡು ಬುಟ್ಟೆ ಅಂತ. ಈ ಶರೀರ ಅನ್ನೋದು ಹಾವಿನ ಬುಟ್ಟೆ ಅಂತಿದೆ. ಹಾವಿನ ಬುಟ್ಟ್ಯಾಗ ಮನಸ್ಸು ಅನ್ನೋ ಸರ್ಪ ಐತೆ ಅಂತ ನೋಡ್ರಿ, ಹೆಂಗೆ ಎಷ್ಟು ಚಂದ ಹೇಳ್ತಾರೆ ಬಸವಣ್ಣವ್ರು. ತನುವೇ ಮನವೇ ಸರ್ಪ ತನುವೇ ಹಾವಿನ ಒಡೆತನ ಹುದು ವಾಳಿಗೆ. ಹಾವಿನ ಒಡೆತನ ಹುದು ವಾಳಿಗೆ. ಏನು ಮಾಡೋದು? ಏನು ಮಾಡೋದು? ಮನ್ಯಾಗ ಹಾವು ಬಂದು ಹೊಕ್ಕೊಂಬಿಟ್ಟೈತಿ, ಮನೆ ಬಿಟ್ಟು ಹೋಗೋದೈತಿ ನಾವು ಅದ್ರ ಜೋಡಿನ ಇರೋದಂತ ಕೂಡಿರು. ಹೌದಲ್ಲ? ಈಗ ಮನ್ಯಾಗ ಹಾವು ಜಂತ್ಯಾಗ ಹೊಕ್ಕೊಂಡು ಕುಂತಂದ್ರೆ ಮನೆ ಬಿಟ್ಟು ಹೊರಗೆ ಬರೋದೈತ್ರಿ? ಏನಿಲ್ಲ, ಇಲ್ಲಿ ಇರೋದ. ಮತ್ತು ಅದ್ರಾಗ ಜನಕ್ಕೆ ಹೊಕ್ಕೊಂಡು ಕುಂತೈತಿ ಖರೆ. ಇನ್ನಾವಾಗ ಕೊಂದ ಹೋದೆಂದರಿಯೇ, ಇನ್ನಾವಾಗ ತಿಂದ ಹೋದೆಂದರಿಯೇ ಹೇಳ್ತಾರೆ ಬಸವಣ್ಣವ್ರು. ನೋಡ್ರಿ, ಯಾವಾಗ ಕೊಲ್ತೈತಿ ಗೊತ್ತಿಲ್ಲ, ಯಾವಾಗ ತಿಂತೈತಿ ಗೊತ್ತಿಲ್ಲ, ಬೆಳತಾನೆ ಹೆಸರೇ ಇರೋದಲ್ರಿ. ಹೆಸರು ತಪ್ಪಿ ಮಲಗಿದ್ರಿ ಕತ್ಸತ್ತವ. ನೋಡ್ರಿ ಹೆಂಗೆ ಹೇಳ್ಯಾರ. ಇನ್ನಾವಾಗ ಕೊಂದ ಹೋದೆಂದರಿಯೇ, ಇನ್ನಾವಾಗ ತಿಂದು ಹೋದೆಂದರಿಯೇ, ನಿಚ್ಚಕ್ಕೆ ನಿಮ್ಮ ಪೂಜಿಸಬಲ್ಲಡೆ ಅದೇ ಗಾರುಡ ಕೂಡಲ ಸಂಗಮದೆ. ಪರಿಹಾರ ಕೊಟ್ಟರವರು. ನಿಚ್ಚಕ್ಕೆ ನಿಮ್ಮ ಪೂಜಿಸಬಲ್ಲಡೆ, ನಿತ್ಯ 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 ಪ್ರತಿನಿತ್ಯ ನಿಮ್ಮ ಪೂಜಿಸಬಲ್ಲಡೆ ಅದೇ ಗಾರುಡ. ಗಾರುಡ ಅಂದ್ರೆ ಏನು? ಮಾಂತ್ರಿಕ, ಹಾವಾಡಿಗ. ಹಾವು ಕೊಲ್ಲಕ್ಕೆ ಆಗೋದಿಲ್ಲ, ಹಾವು ಹೊರಗೆ ಹಾಕಕ್ಕೂ ಆಗೋದಿಲ್ಲ. ಸ್ಪಷ್ಟ ಇದು. ಭಾಳ ಅಂದ್ರೆ ಅದನ್ನು ಆಡಿಸ್ಬೋದು, ಆಡಿಸೋ ಕಲೆ ಕಲಿಬೇಕಂತ ಹೇಳ್ತಾರೆ ಹೊರತು ಹಾವು ಕೊಲ್ಲಕ್ಕೂ ಬರೋಂಗಿಲ್ಲ, ಹಾವು ಹೊರಗೆ ಹಾಕಕ್ಕೂ ಬರೋಂಗಿಲ್ಲ. ಸ್ಪಷ್ಟ ಹೇಳ್ಯಾರ ಬಸವಣ್ಣವರು. ಏನು ಮಾಡೋದಪ್ಪ ಪರಿಹಾರ ಅಂದ್ರೆ ನೀ ಹಾವು ಆಡಿಸುವ ಕಲೆ ಕಲಿ ಅಂತ ಹೇಳ್ಯಾರ ಅವರು. ಹಾವು ಓಡ್ಸಾಕೆ ಬರೋದಲ್ಲದ ಅಂತ ಹೇಳಿದ್ರು ಅವರು. ನಿಚ್ಚಕ್ಕೆ ನಿಮ್ಮ ಪೂಜಿಸಬಲ್ಲಡೆ ಅದುವೇ ಗಾರುಡ ಕೂಡಲ ಸಂಗಮ ದೇವ. ನೋಡ್ರಿ, ಇದ ಶಿವಯೋಗ. ನಿತ್ಯಕ್ಕೆ ನಿಮ್ಮ ಪೂಜಿಸಬಲ್ಲಡೆ ಅಂದರೆ ಪೂಜೆ ಮಾಡೋದನ್ರಿ, ಹೂ ಪತ್ರಿ ಏರಿಸಿ ಪೂಜೆ ಮಾಡೋದನ್ನ. ನಿತ್ಯ ಪೂಜೆ ಮಾಡಿಬಿಟ್ಟು ಗಂಟೆ ಬೆರೆಸಿದ್ರೆ ಆದ ಪೂಜೆ ಅನ್ನ ಹೇಳಿದ್ದವ್ರು. ಬಹಿರಂಗದ ಪೂಜೆಯಿಂದ ಓಡೋದಿಲ್ಲದ. ನಿತ್ಯಕ್ಕೆ ನಿಮ್ಮ ಪೂಜಿಸಬಲ್ಲ ಅನ್ನಿದ್ರೆ ಇದ ಶಿವಯೋಗ. ಅಂತರಂಗದೊಳಗೆ ಇಳಿಯೋದು ಶಿವಯೋಗನೇ, ಶಿವಧ್ಯಾನ. ಇದರಿಂದನೇ
ಜೀರೋ ಮೈಂಡ್ ಸ್ಟೇಟ್, ಥಾಟ್ಲೆಸ್ ಪೀರಿಯಡ್ ಆಫ್ ಟೈಮ್, ಥಾಟ್ಲೆಸ್ ಪೀರಿಯಡ್ ಆಫ್ ಮೈಂಡ್. ಇದನ್ನು ಸಾಧಿಸಬೇಕು. ಥಾಟ್ಲೆಸ್ ಪೀರಿಯಡ್ ಆಫ್ ಮೈಂಡ್ ಅಂದ್ರೆ ಅದು ಗಾರುಡ, ಮನಸ್ಸು ಏನು ಇಲ್ದಂಗೆ ಆಗೋದು. ಮನಸ್ಸು ಇಲ್ದಂಗೆ ಆಗೋ ಸ್ಥಿತಿ ಅಂದ್ರೆ ಏನು? ಆ ಸರ್ಪ ಇಲ್ದಂಗೆ ಆಗೋ ಸ್ಥಿತಿ. ಆ ಸ್ಥಿತಿ ನೋಡ್ರಿ, ಹಾವು ಆಡಿಸಿ ಅವ ಆ ಬುಟ್ಟಿ ಮನೆಗೆ ಒಯ್ತಾನ. ತಾ ಇರೋದು ಅದ ಮನ್ಯಾಗ, ಆ ಬುಟ್ಟಿನೂ ಅದ ಮನೆಗೆ ಇಡ್ತಾನ, ನಿಶ್ಚಿಂತಿಂದ ಮಲಗ್ತಾನವ. ಹಾವಾಡ್ಸವ ಅವ ಹಾವಿಗನ್ನು ಬೇರೆ ಮನೆ ಮಾಡಿರ್ತಾನನ್ರಿ? ಇಲ್ಲ, ತನಗ ಇರಾಕ್ ಮನೆ ಇರಂಗಿಲ್ಲ ನೆಟ್ಟಗೆ ಪಾಪ ಅವಂಗ. ಹಾವಿನ ಬುಟ್ಟಿ, ಹಾವು, ತಾನು ಎಲ್ಲ ಕೂಡ ಎಲ್ಲ ಇರ್ತಾನೆ, ಅಂಜಿಕಿಲ್ಲ ಅವಂಗ. ಯಾಕೆ ಅವಂಗೆ ಗೊತ್ತೈತಿ ಅದನ್ನ ಹೆಂಗೆ ಆಡಿಸ್ಬೇಕಂತ ಗೊತ್ತೈತಿ. ನಿತ್ಯಕ್ಕೆ ನಿಮ್ಮ ಪೂಜಿಸಬಲ್ಲಡೆ ಅದೇ ಗಾರುಡ ಕೂಡಲ ಸಂಗಮದೆ. ಇದು ಇಲ್ಲಿ ಮನಸ್ಸಂದ್ರೆ ಇದು ಅರ್ಥ ಆತಲ್ಲ. ಇಲ್ಲಿ ಹೇಳಿದ್ರು ಅವರು. ಇಷ್ಟು ಹೇಳಿದ ಮೇಲೆ ಅದಕ್ಕೆ ಪ್ರಭುದೇವರು ಸಿದ್ಧರಾಮದೇವರಿಗೆ ನಿರೂಪಿಸ್ತಾರೆ. ಆವಾಗ ಸಿದ್ಧರಾಮದೇವರು ಏನು ಹೇಳಿದರು? ಇಂತಿ ಪ್ರಭುದೇವರ ನಿರೂಪಕ್ಕೆ ಸಿದ್ಧರಾಮ ಶಿವಯೋಗಿಗಳ ದೇವರ ಭಿನ್ನಹ. ಏನು ಭಿನ್ನವಿಸ್ಕೊಂತಾರವರು? ವಿವೇಕವೆಂಬುದು ಬೇರಿಲ್ಲ ಕಂಡಯ್ಯ. ವಿವೇಕ ನವನಾಳದ ಸುಳುಹ ತೊಡೆದು ಸುನಾಳವ ಶುದ್ಧವ ಮಾಡುವೆ. ಅವನು ಶುದ್ಧ ಮಾಡ್ತಾನೆ. ಅಷ್ಟದಳ ಕಮಲವನ್ನು ಊರ್ಧ್ವಮುಖವ ಮಾಡಿ ನಿಜ ಪದದಲ್ಲಿ ನಿಲ್ಲಿಸಿದೆ. 52 ಅಕ್ಷರವ ತಿಳಿದು ನೋಡಿ ಏಕಾಕ್ಷರದಲ್ಲಿ ನಿಲ್ಲಿಸುವೆ. ಕಪಿಲ ಸಿದ್ಧ ಮಲ್ಲಿನಾಥ ಎನ್ನ ವಿಚಾರದ ಹವಣ ನೀನೇ ಬಲ್ಲೆ. ನಾ ಏನು ಮಾಡ್ತೇನೆ ಅನ್ನೋದು ಹೇಳಿದ್ರು ಅವರು ಸಿದ್ದರಾಮ ಶಿವಯೋಗಿ. ಪ್ರಭುವೇ, ವಿವೇಕವೆಂಬುದು ಬೇರೆ ಅಲ್ಲದು, ಅದು ಪರಶಿವನ ಪ್ರಭೆ, ಬೆಳಕದು. ವಿವೇಕ ಅಂದ್ರೆ ಏನು? ಪ್ರಜ್ಞಾ ಅಂದ್ರೆ ಏನು? ಚಿತ್ತ ಅಂದ್ರೆ ಏನು? ಅರಿವು ಅಂದ್ರೆ ಏನು? ಅದು ಬೇರೆ ಏನಲ್ಲ, ಪರಶಿವನ ಪ್ರಭೆ ಅದು, ಆತನ ಪ್ರಭಾವಳಿ, ಆತನ ಬೆಳಕದು, ಲೈಟ್. ಗಾಡ್ ಈಸ್ ಲೈಟ್. ಎಲ್ಲರೂ ಹೇಳೋದು ಅದ ಅಲ್ರಿ, ಗಾಡ್ ಈಸ್ ಲೈಟ್. ದೇವರಂದ್ರೆ ಯಾರು? ಮಹಾ ಬೆಳಕು ಅಂತ ಕರಿತೇವೆ. ಬೇರೆ ಅಲ್ಲದು, ಅದು ಪರಶಿವನ ಪ್ರಭೆ. ಆ ವಿವೇಕ ಪ್ರಭೆಯಿಂದಲೇ ನವನಾಳದ ಸಂಚಲ ಸುಳುಹನು ಅಳಿಸಿ ಹಾಕಿರುವೆನು. ಸುಷುಮ್ನ ನಾಳವನ್ನು ಶುದ್ಧವ ಮಾಡಿರುವೆನು. ಆ ಶುದ್ಧವಾದ ಸುಷುಮ್ನ ನಾಳದ ಮೂಲಕ ಮೇಲೇರಿ ಆಧಾರಾದಿ ಚಕ್ರ ಭೇದವ ಮಾಡುತ್ತಾ ಅನಾಹತ ಚಕ್ರದ ಹೃದಯ ಕಮಲದ ಅಧೋಮುಖಿಯಾಗಿರುವ ಅಷ್ಟದಳ ಕಮಲವನ್ನು ಊರ್ಧ್ವಮುಖವ ಮಾಡಿ ಲಿಂಗದ ನಿಜ ಪದವಿಯೊಳಗೆ ನಿಲ್ಲಿಸಿದೆನೋ. ಯೋಗದ ರಹಸ್ಯವನ್ನು ಹೇಳಕತ್ತರವ್ರು. ಓಂಕಾರವೆಂಬ ಏಕಾಕ್ಷರದಲ್ಲಿ, ಆ ಪ್ರಣವದಲ್ಲಿ 52 ಅಕ್ಷರವ ನರಿದು ನೋಡಿ, ಮೂಲ ಹುಟ್ಟಿದ್ದ ಒಂದು ಅಕ್ಷರ ಅ ಉ ಮ ಓಂ, ಅದರ ಗರ್ಭದಲ್ಲಿ 52 ಅಕ್ಷರದ ವರ್ಣಮಾಲೆ ಹುಟ್ಟೈತೆ ಅಂತ ಹೇಳ್ತಾರೆ ಅವರು. ಅದೇ ತಾಯಿ. 52 ಅಕ್ಷರವ ನರಿದು ನೋಡಿ ಆ ಓಂಕಾರವೆಂಬ ಏಕಾಕ್ಷರದಲ್ಲಿಯೇ ಲಯಗೊಳಿಸಿ, ಅವನು ಮತ್ತೆ ಅಲ್ಲಿಯೇ ಲಯಗೊಳಿಸಿ, ಆ 52 ಅಕ್ಷರಗಳನ್ನು ಅಲ್ಲಿಯೇ ಲಯಗೊಳಿಸಿ, ಎನ್ನ ವಿಚಾರದ ಪ್ರಮಾಣವ ನೀನೇ ಬಲ್ಲೆಯಲ್ಲದೆ ಅನ್ಯರಾರು ಬಲ್ಲರು ತಂದೆ. ಎಲ್ಲ ಗೊತ್ತೈತಿ. ಎನ್ನ ವಿಚಾರದ ಹವಣ ನೀನೇ ಬಲ್ಲೆ ಎಂದು ಸಿದ್ಧರಾಮದೇವರು ಪ್ರಭುದೇವರಲ್ಲಿ ಭಿನ್ನಯಿಸುವರು. ಇಲ್ಲಿ ಯೋಗ ವಿಯೋಗವೆಂಬ ಹೊಲಬ ಬಲ್ಲವರ ನಾರನೋ ಕಾಣೆ. ಪ್ರಭುದೇವರು ಹೇಳಿಬಿಟ್ರು ಹೊಳ್ಳಿ, ನವನಾಳದ ಸುಳುಹು ತಿಳಿದೇನೆಂಬುದು ಯೋಗವಲ್ಲ. 52 ಅಕ್ಷರದ ಶಾಸನವ ತಿಳಿದು ನೋಡಿ ಹೃದಯ ಕಮಲ ಕರ್ಣಿಕೆಯಲ್ಲಿ ಸಿಕ್ಕಿದೆನೆಂಬುದು ಯೋಗವಲ್ಲ. ನೋಡ್ರಿ, ಇಷ್ಟು ಅದ್ಭುತವಾಗಿರ್ತಕ್ಕಂಥ ಮಾರ್ಗವನ್ನು ನಮಗೆ ಶರಣರು, ಪ್ರಭುದೇವರು, ಬಸವಣ್ಣವ್ರು ಎಲ್ಲರೂ ತಿಳಿಸ್ಕೊಟ್ಟಾರ. ಈ ಯೋಗ ಏನಂದ್ರಂತ, ಬಹಿರಂಗವೆಂಬರೇ ಕ್ರಿಯಾರಹಿತ, ಅಂತರಂಗವೆಂಬರೇ ವಾಂಗ್ಮನೋತೀತ, ಗುಹೇಶ್ವರನೆಂಬ ಲಿಂಗವು ಷಡುಚಕ್ರದ ಮೇಲಿಲ್ಲ ಕಾಣ ಸಿದ್ದರಾಮಯ್ಯ. ಹೇಳ್ರಿ ನೀವು.
ನವನಾಳಗಳಂದ್ರೆ ನವನಾಡಿಗಳು, ಹೌದಾ? ನಮಗೆ ಕರ್ಣಾಸಿಗೆಯಲ್ಲಿ ದಶನಾಡಿಗಳಂತ ಬರ್ತಾವೆ, ಅವನ್ನ ದಶನಾಳಗಳು ಅಂತ ಕರೀತಾರೆ. ಒಟ್ಟು ಈ ಶರೀರ ಕರ್ಮದಲ್ಲಿ ರಕ್ತ ಸಂಚಲನೆಗೆ ಮತ್ತು ಪ್ರಾಣಾದಿ ವಾಯುಗಳನ್ನು ಸಂಚಾರ ಮಾಡಲಿಕ್ಕೆ ನರಮಂಡಲ ಇದೆ. ವಿಜ್ಞಾನ, ವೈದ್ಯ ವಿಜ್ಞಾನ ನಮಗೆ ಇಲ್ಲಿವರೆಗೆ ಹೇಳಿದ್ದು ಮತ್ತು ಶರಣರು ಹೇಳಿದ್ದು 72,000 ನರಗಳು, ನಾಡಿಗಳು, ನಾಳಗಳು ಈ ಶರೀರದಲ್ಲಿ ಅದಾವೆ. ಸಣ್ಣ ದೊಡ್ಡ, ಇಲ್ಲಿ ಈ ಬಳ್ಳಿನ ತುದಿತನೂ ನರಗಳದಾವೆ, ಸಣ್ಣ 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 ಟಿಶ್ಯೂಸ್ ಬರ್ತವೆ. ಆ 72,000 ನರಮಂಡಲದಲ್ಲಿ 10 ಪ್ರಮುಖ ನಾಡಿಗಳನ್ನು ಶರಣರು ವ್ಯಾಖ್ಯಾನ ಮಾಡ್ತಾರೆ. ಎಲ್ಲಿ? ಕರ್ಣಾಸಿಗೆಯಲ್ಲಿ. ಅದಕ್ಕೆ ದಶನಾಡಿಗಳು ಅಂತ ಕರಿತೇವೆ ನಾವು. ಇವು ಬೇಕೆ ರಕ್ತ ಸಂಚಾರನೂ ಅದರ ಮೂಲಕನ. ನಾಳಗಳಂದ್ರೆ ಪೈಪ್ ಇದ್ದಂಗೆ ಅಂತ ತಿಳ್ಕೊರಲ್ಲ, ನಾಳಗಳು, ಹೌದಾ? ದಶನಾಡಿಗಳು. ಅದರಲ್ಲಿ 10 ನಾಡಿಗಳಲ್ಲಿ 3 ನಾಡಿಗಳು ಬಹಳ ಪ್ರಮುಖ. ಈಡ, ಪಿಂಗಳ, ಸುಷುಮ್ನ. ಈಡ ಪಿಂಗಳಕ್ಕೆ ಚಂದ್ರನಾಳ ಅಥವಾ ಚಂದ್ರನಾಡಿ ಅಂತಾರ. ಪಿಂಗಳಕ್ಕ ಸೂರ್ಯನಾಡಿ ಅಂತ ಕರೀತಾರೆ. ಈ ಈಡಾ ನಾಡಿ, ಈಡ ಅಥವಾ ಚಂದ್ರನಾಳ ಅಥವಾ ಈಡಾ ನಾಡಿ ಇದು ಎಡಗಡೆಯ ಮೂಗಿನೊಳಗಿರುತ್ತೆ, ಇದರ ಸ್ಥಾನ. ಪಿಂಗಳ ಬಲಗಡೆ ಮೂಲಿನೊಳಗಿರುತ್ತೆ. ಇದು ಸೈನ್ಸ. ಇದನ್ನು ಚನ್ನಬಸವನವ್ರು ಕರ್ಣಾಸಿಗೆಯಲ್ಲಿ ಸ್ಪಷ್ಟಪಡಿಸ್ಯಾರ. ಇದರ ಮೇಲೆ ರಿಸರ್ಚ್ ನಡಿಬೇಕು, ವೈದ್ಯ ವಿಜ್ಞಾನ ಇದರ ಮೇಲೆ ಸಂಶೋಧನೆ ಮಾಡಬೇಕು. ಸುಷುಮ್ನ ಮಧ್ಯನಾಳ, ಇದು ಭ್ರೂಮಧ್ಯದಲ್ಲಿರುತ್ತೆ. ಎಡಕ್ಕ ಬಲಕ್ಕ ಒಟ್ಟು 3 ನಾಡಿ, ಈಡ, ಪಿಂಗಳ ಮತ್ತು ಸುಷುಮ್ನ. ಇದಾದ ಮೇಲೆ ಬರೋದು ಗಾಂಧಾರಿ, ಹಸ್ತಿಜಿಹ್ವ, ಪೂಷ, ಪಯಸ್ವಿನಿ, ಅಲಂಬು, ಲಕುಹ, 9 ನಾಳಗಳು. 10ನೇದು ಬರೋದು ಶಂಖಿನಿ, ದಶನಾಡಿಗಳು. ಗಾಂಧಾರಿ ಬಲದ ನೇತ್ರ, ಹಸ್ತಿಜಿಹ್ವ ಎಡದ ನೇತ್ರ. ಎಡ, ಬಲ, ಕಣ್ಣು, ಕಿವಿ ಬರ್ತಾವ. ದಶನಾಡಿಗಳಲ್ಲಿ ಇವು ಬಂದು ಮಧ್ಯಕ್ಕೊಂದು ಬಂತು, ಇಲ್ಲ 7 ಅದು ನೋಡ್ರಿ. ಗಾಂಧಾರಿ ಹಸ್ತಜೀವ, ಪೂಷ ಬಲದ ಕರ್ಣ, ಬಲದ ಕಿವಿ. ಪಯಸ್ವಿನಿ ಎಡದ ಕಿವಿ. ಅಲಂಬು ಮೇಢ್ರನಾಳ, ಮೇಢ್ರನಾಳ ಅಂದ್ರೆ ಗೋಪ್ಯ ಸ್ಥಾನ, ಗುಹ್ಯ ಅಂತ ಕರಿತೇವೆ. ಲಕುಹ ಗುದನಾಳ, ಅದಕ್ಕೆ ಗುದಸ್ಥಾನದಲ್ಲಿ ಇವು 9 ನಾಡಿಗಳು ಬರ್ತಾವು. ಇದರ ಜೊತೆಗೆ ಶಂಖಿನಿ ಬರೋದು ನಾಭಿಯಲ್ಲಿ, ಹೊಕ್ಕಳದಲ್ಲಿ ಶಂಖಿನಿ ಬರುತ್ತೆ. ದಶನಾಡಿಗಳನ್ನು ಸ್ಪಷ್ಟವಾಗಿ ಅದರ ಸ್ಥಾನಗಳನ್ನು, ಅವುಗಳ ಅಧಿದೇವತೆಗಳನ್ನು ಕರ್ಣಾಸಿಗೆಯಲ್ಲಿ ಚನ್ನಬಸವನವರು ನಮಗೆ ಸ್ಪಷ್ಟಪಡಿಸ್ತಾರೆ. ಅದನ್ನು ಹೇಳಿದ್ರಲ್ಲ, ನವನಾಳಗಳ ಕುರಿತು ಹೇಳಾಕತ್ತಾರ ಅವರು. ಅಷ್ಟೇ ಹೇಳಿಲ್ಲ, ಈಡಾ ನಾಳ ಏನು ಮಾಡ್ತೈತಿ ಅಂತ ಹೇಳ್ಯಾರ, ಪಿಂಗಳ ಏನು ಮಾಡ್ತೈತಿ ಅಂತ ಹೇಳ್ಯಾರ, ಸುಷುಮ್ನ ಏನು ಮಾಡ್ತೈತಿ ಅಂತ ಹೇಳ್ಯಾರ. ವೈದ್ಯ ವಿಜ್ಞಾನ ಇದನ್ನು ಹೇಳೋದಿಲ್ಲ, ಗೊತ್ತಿರಲಿ. ಈಡ 6 ಅಂಗುಲ ಪ್ರಮಾಣ ವಾಯುವನ್ನು ಹೊರಕ್ಕೆ ರೇಚಿಸುವುದು, ಹೊರಕ್ಕೆ ಕಳಿಸೋದು ಈಡ. ಎಡಮೂಗು ಉಸಿರನ್ನ ಹೊರಕ್ಕೆ ಕಳಿಸೋದು. ಪಿಂಗಳ ಆ 16 ಅಂಗುಲ ಪ್ರಮಾಣ ವಾಯುನೊಳಗೆ 4 ಅಂಗುಲ ಪ್ರಮಾಣ ವಾಯುವನ್ನು ಕಡಿಮೆ ಮಾಡಿ 12 ಅಂಗುಲ ಪ್ರಮಾಣ ವಾಯುವನ್ನು ಒಳಕ್ಕೆ ಪೂರೈಸುವುದು. ಹೌದ್ರಿ? ಒಂದು ನಾಡಿ ಒಂದ ಕೆಲಸ ಮಾಡ್ತತಿ. ಈಡಾ ನಾಡಿ ವಾಯುವನ್ನು ಹೊರಕ್ಕೆ ಕಳಿಸೋದು, ಪಿಂಗಳ ನಾಡಿ ವಾಯುವನ್ನು ಒಳಗೆ ತಗೊಳ್ಳೋದು. ನೋಡ್ರಿ, ನಾವೇನು ಮಾಡ್ತೇವೆ? ಒಳಗೆ ತಗೊಳ್ಳೋದ್ರ ಕಡೆಯಿಂದ ಹೊರಗೆ ಬಿಡುತ್ತೇವೆ, ಹೊರಗೆ ತಗೊಳ್ಳೋದ್ರ ಕಡೆಯಿಂದ ಒಳಗೆ ಬಿಡುತ್ತೇವೆ. ಅದ್ರ ಕೆಲಸ ಏನು? ಒಂದರದ ನಾಡಿ ಒಂದು ಹೊರಗೆ ಹಾಕೋದು, ಒಂದು ಹೊರಗೆ ಬಿಡೋದು. 16 ಅಂಗುಲ ಪ್ರಮಾಣದ ವಾಯುವನ್ನು ಹೊರಗೆ ಬಿಡ್ತತಿ,
ಆ 16 ಅಂಗುಲ ಪ್ರಮಾಣದ ವಾಯುವಿನಲ್ಲಿ 4 ಅಂಗುಲ ಪ್ರಮಾಣವನ್ನು ಕಡಿಮೆ ಮಾಡಿ ಕತ್ತರಿಸಿ 12 ಅಂಗುಲ ಪ್ರಮಾಣ ವಾಯುವನ್ನು ಒಳಗೆ ತಗೊಂತೈತಿ. ಸುಷುಮ್ನ ಏನು ಮಾಡ್ತೈತಿ? ಮಧ್ಯದ ನಾಳ ಏನು ಮಾಡ್ತೈತಿ? ಭಾಳ ಇಂಪಾರ್ಟೆಂಟ್ ಅದು. ಸುಷುಮ್ನ ಏನು ಮಾಡ್ತೈತಿ? 12 ಅಂಗುಲ ಪ್ರಮಾಣದೊಳಗೆ 2 ಅಂಗುಲ ಪ್ರಮಾಣವನ್ನು ಉಳಿಸ್ಕೊಂಡು 2 ಅಂಗುಲ ಪ್ರಮಾಣ ಉಳಿಸ್ಕೊಂಡು ದಶಾಂಗುಲ ಪ್ರಮಾಣ ವಾಯುವನ್ನು ಪೂರ್ಣ ಕುಂಭಕದಂತೆ ತಡೆದು ನಿಲ್ಲಿಸುವುದು. ಸುಷುಮ್ನ ನಾಡಿ ಕೆಲಸ ಇದು. ಗಾಂಧಾರಿ ಏನು ಮಾಡ್ತೈತಿ? ನಾಡಿ ಚಿತ್ರ ವಿಚಿತ್ರ ರೂಪವನ್ನು ನೋಡುವ ಕೃತ್ಯವನ್ನು ಮಾಡೋದು. ಅದು ರೂಪ ನೋಡ್ತೇವಲ್ಲ, ಚಿತ್ರ ವಿಚಿತ್ರ, ಈ ಕೆಲಸ ಮಾಡಕ್ಕೆ ಹಚ್ಚೋದು ಯಾವುದಂದ್ರೆ ಗಾಂಧಾರಿ ನಾಡಿ. ಅದೆಲ್ಲೈತಿ ಗಾಂಧಾರಿ ನಾಡಿ? ಬಲದ ನೇತ್ರ. ಬಲಕಣ್ಣಿಗೆ ಅಷ್ಟ ಚಿತ್ರ ವಿಚಿತ್ರ ರೂಪ ಕಾಣ್ತಾವೆ, ಎಡಕಣ್ಣಿಗೆ ಕಾಣೋದಿಲ್ಲ. ಅದು ನಮಗೆ ಗೊತ್ತಾಗೋದು 2 ಕಣ್ಣು ನೋಡಾಕ್ತೇವೆ ಅಂತ ತಿಳಿದೇವೆ ನಾವು. ಇಲ್ಲ. ಹಸ್ತಿಜ್ಜಿವೆ ಎಲ್ಲೈತಿ? ಎಡದ ನೇತ್ರ, ಎಡಗಣ್ಣಿಗೆ ಐತಿ. ಮಲಗುವಂತಹ ನಿದ್ರಾವ್ಯಸನದ ಕೃತ್ಯ ನಡೆಸುವುದು. ನಿದ್ರಿ ಬರ್ಸೋದು ಯಾವುದು? ಒಟ್ಟ ಅದನ್ನು ಮಲಗಿಸುವಂಥ, ಒಟ್ಟ ಅದನ್ನು ಮಂಪರು ಬರೆಸುವಂಥ ಕೆಲಸ ಅದರದು. ನಿದ್ರೆಯರ ಬರ್ಸೋದು, ತಲೆ ಆಡಿಸೋದು, ಅಥವಾ ಏನಾರ ಗುಂಗು ಬರೆಸೋದು, ಇದೇನೈತಲ್ಲ ಅದರ ಕೆಲಸ ಯಾವುದು? ಹಸ್ತಿಜ್ಜಿವೆ. ಪೂಷ ಅಂದರೆ ಬಲದ ಕಣ್ಣು, ಬಲದ ಕಿವಿ. ಪೂಷ ನಾದಾದಿ ಶಬ್ದಗಳ ಕೇಳುವಿಕೆಯನ್ನು ನಡೆಸುವುದು. ನಮಗೇನರ ಕೇಳಿಸ್ತಂದ್ರೆ ಶಬ್ದ, ಅದು ಬಲಗಿವಿಯಿಂದ ಮಾತ್ರ ಅಷ್ಟೇ ಗೊತ್ತಿರಲಿ. ಇಲ್ಲ, ಇಲ್ಲಿ ಹೇಳ್ತಾರೆ ನೋಡ್ರಿ, ನಾದಾದಿ ಶಬ್ದಗಳ ಕೇಳುವಿಕೆಯನ್ನು ನಡೆಸುವುದು. ಪಯಸ್ವಿನಿ ಎಡಕಿವಿ. ಪಂಚವಾದ್ಯಗಳ ಕೇಳುವ ಇಚ್ಛಾಕೃತ್ಯ ನಡೆಸುವುದು. ಕೇಳುವ ಇಚ್ಛೆಯನ್ನು ನಡೆಸ್ತಕ್ಕಂಥದ್ದು ಎಡಕಿವಿ. ಎಡಕಿವಿ ಒಳಗಳು ನಾಳ ಕೇಳಬೇಕಂತ ಅನಿಸ್ತಂತ ಕೇಳೋದು ಯಾವುದು? ಬಲಕಿವಿ ನಾಡಿ. ಎಷ್ಟು ರಿಸರ್ಚ್ ಆಗ್ಬೇಕು ಇದ್ರಾಗ. ಅಲಂಬು. ಲಕುಹ ದೇಹಧಾರಣೆಯನ್ನೆಲ್ಲ ವಹಿಸಿಕೊಂಡು ನಡೆಸುವುದು. ಅಲಂಬು ಆತ್ಮನಿಗೆ ಕ್ಷುಧಾದಿ ಧರ್ಮಗಳ ಮಾಡಿ ನಡೆಸುವುದು. ಶಂಖಿನಿ ಕೊನೆಯದ್ದು ನಾಭಿಯೊಳಗಿರೋದು ಏನು ಮಾಡ್ತೈತೆ ಅಂದ್ರೆ ನೋಡ್ರಿ, ಇದೇ ಮೂಲಲ. ನಾಡಿಗಳಿಗೆಲ್ಲ ಮೂಲವಾಗಿ ಕ್ಷುಧಾದಿ ಧರ್ಮಗಳ ಶಾಂತಿಯನ್ನುಂಟು ಮಾಡುವುದು. ಇದು ಶಂಖಿನಿ ನಾಡಿಯ ಕೆಲಸ. ನೋಡ್ರಿ ಎಷ್ಟು ನಮ್ಮ ಸಾಹಿತ್ಯದಲ್ಲಿ ಏನೈತಿ ಏನಿಲ್ಲ ಅನ್ನೋದು. ಇದು ಏನು ಹೇಳಕತ್ತಿರಲ್ಲ ನೀವು, ನವನಾಳದ ಸುಳುಹ ತಿಳಿದೇನೆಂಬುದು ಯೋಗವಲ್ಲ. ಇದೇನು ತಿಳ್ಕೊಂಡ್ರದು ಯೋಗ ಅಲ್ಲ ಅಂತ ಹೇಳಕತ್ತಾರ ಅವರು. ಯೋಗ ವಿಯೋಗವೆಂಬ ಹೊಲವ ಬಲ್ಲವರ ನಾರನು ಕಾಣೆನು. ಯೋಗವೆಂದರೆ ಶಿವನಲ್ಲಿ ಕೂಡುವುದು, ವಿಯೋಗವೆಂದರೆ ಅಗಲುವುದು, ಹೊಲವು ಎಂದರೆ ಅದರ ದಾರಿ ಮಾರ್ಗ. ಈ ಯೋಗ ವಿಯೋಗಗಳ ಮಾರ್ಗವನ್ನು ಅರಿದವರು ಈ ಲೋಕದಲ್ಲಿ ಯಾರೂ ಕಾಣುತ್ತಿಲ್ಲ. ಯಾರು ಹೇಳಾಕತ್ತಾರ? ಪ್ರಭುದೇವರು ಹೇಳಾಕತ್ತಾರ. ಮುಂದೆ ಹೇಳಿದರು, ನವನಾಳದ ಸುಳುಹ ತಿಳಿದೇನೆಂಬುದು ಯೋಗವಲ್ಲ. ನವನಾಳ ಇದೇನು ಹೇಳಿದ್ನಲ್ಲಿ ಇಲ್ಲಿವರೆಗೂ, ಈ ನವನಾಡಿಗಳು ಆಯಾ ಇಂದ್ರಿಯಗಳನ್ನು ಚೇಷ್ಟಿಸುತ್ತದೆ. ಆದ ಕಾರಣ ಅವುಗಳ ಚಲನವನ್ನು ತಿಳಿದಿವರೆನೆಂಬುದು ಯೋಗವಲ್ಲ. ಅವುಗಳ ಚಲನ ತಿಳ್ಕೊಂಡೇನಂದ್ರೆ ಅದು ಯೋಗ ಅಲ್ಲ ಅಂತದು. ತನ್ನಷ್ಟಕ್ಕೆ ಮಾಡ್ತಾರೆ, ತಿಳ್ಕೊಂಡು ಏನು ಮಾಡವನಿ? ಅದನ್ನು ಶಿವನ ಹತ್ರ ಕೂಡಾಕತ್ತೇನ? ಅದ್ರ ಕೆಲಸ ಅದು ಮಾಡಾಕತ್ತೈತಿ. ಅದನ್ನು ತಿಳ್ಕೊಂಡಿದ್ದ ಯೋಗನ. ಶಿವನಲ್ಲಿ ಕೂಡುವುದು ಯಾವುದು ಅದನ್ನು ಹೇಳಂತಾರ ಅವರು. 52 ಅಕ್ಷರದ ಶಾಸನವ ತಿಳಿದು ನೋಡಿ ಹೃದಯ ಕಮಲ ಕರ್ಣಿಕೆಯಲ್ಲಿ ಸಿಕ್ಕಿದೆನೆಂಬುದು ಯೋಗವಲ್ಲ. ಹೃದಯದ ಕಮಲವು ಅನಾಹತ ಚಕ್ರದಲ್ಲುಂಟು. ಅಧೋಮುಖಿಯಾದ ಅಷ್ಟದಳ ಕಮಲದಲ್ಲಿ ಸುತ್ತುವ ಹಂಸನು ತಡೆದು ಮಧ್ಯಸ್ಥಳದಲ್ಲಿ ನಿಲ್ಲಿಸಿದನೆಂಬುದು ಯೋಗವಲ್ಲ. ಅದೊಂದು ಸಾಧನೆಯಷ್ಟೇ. ಬಹಿರಂಗವೆಂಬರೆ ಕ್ರಿಯಾರಹಿತ. ಮುಂದೆ ಹೇಳಿದರು ಅವರು, ಬಹಿರಂಗವೆಂಬರೆ ಕ್ರಿಯಾರಹಿತ, ಅಂತರಂಗವೆಂಬರೆ ವಾಂಗ್ಮನೋತೀತ. ಶಿವಯೋಗಿಯ ಅಂತರಂಗ ಅಥವಾ ಶಿವಯೋಗಿಯ ಬಹಿರಂಗ ಕ್ರಿಯಾರಹಿತವಾಗಿರುತ್ತದೆ. ಬಹಿರಂಗದಲ್ಲಿ ಕ್ರಿಯಾರಹಿತವಾಗಿರ್ತಾರಂಥವ್ರು. ಶಿವಯೋಗ ಸಾಧಕರ ಸ್ಥಿತಿ ಹಂಗ, ಬಹಿರಂಗದಲ್ಲಿ ಕ್ರಿಯಾರಹಿತವಾಗಿರ್ತಾರೆ. ಶಿವಯೋಗಿಗಳಂದ್ರೆ ನೆನಪು ಮಾಡ್ಕೊಂಬಿಡ್ರಿ ನೀವು.
ಮತ್ತೆ ಏನು ಹೇಳೋದೈತಿ ಅತನಿ ಮುರುಗೇಂದ್ರ ಶಿವಗಳು, ತೋಂಟದ ಸಿದ್ಧಲಿಂಗ ಶಿವಗಳು ಏನು ಬರ್ತಾರೆ ಎಲ್ಲ ಶಿವಯೋಗಿಗಳಂತ ತಿಳ್ಕೊಂಬಿಡ್ರಿ, ದಾರ್ಶನಿಕರಂತ ತಿಳ್ಕೊಂಬಿಡ್ರಿ. ಅವರು ಬಹಿರಂಗದಲ್ಲಿ ಕ್ರಿಯಾರಹಿತ. ಯಾವ ಕ್ರಿಯೆ ಏನು ಅವ್ರು ಚಲನಲ್ಲಿ ಮಾಡಂಗಿಲ್ಲ ಅಂದ್ರೆ ಆ ಕ್ರಿಯಾ ಅಲ್ಲ. ನಾವೇನು ಕ್ರಿಯಾ ಮಾಡೋಕ್ಕಲ್ಲ, ಅದ್ರ ಕ್ರಿಯಾರಹಿತ ಅವರು. ನಮ್ಮ ಕ್ರಿಯೆಗಳೇನದಾವಲ್ಲ ಇದ್ರ ಕ್ರಿಯಾರಹಿತ ಅವರು. ನಮ್ಮ ಕ್ರಿಯೆಗಳು ಬೇರೆ, ಅವ್ರ ಕ್ರಿಯೆಗಳು ಬೇರೆ ಅಂತ. ಕ್ರಿಯಾರಹಿತ, ಕ್ರಿಯಾಲಿಂಗವಾಗಿದೆ. ಅಂತರಂಗವು ಮಾತು ಮನಗಳಿಂದ ಮೀರಿದ ಘನವಾಗಿದೆ. ಅವ್ರ ಅಂತರಂಗ ಹೆಂಗೈತಿ? ಮಾತು ಮನಗಳಿಂದ ಮೀರಿದ ಘನವಾಗಿದೆ. ಅಡಕಾಗಿಬಿಟ್ಟೈತೆ, ಅದು ಅಡಿಗಿಬಿಟ್ಟೈತಿ. ಆ ಮಹಾಗಣದಲ್ಲಿ ಮನಸ್ಸು ಅಡಿಗಿಬಿಟ್ಟಂತ ಅಂತರಂಗ ಅವ್ರದ್ದು. ನಮ್ಮ ಅಂತರಂಗ ಹಂಗಲ್ಲ. ಮನಸ್ಸ ಬೇರೆ, ಆ ಮಹಾಗಣ ಬೇರೆ. ಮನಸ್ಸು ಕೇಳ್ಕೊಂತ ಹೋಗ್ಬಿಟ್ಟೇವೆ ನಾವು. ಮನಸ್ಸು ಹೆಂಗೆ ಕೇಳಾಗ್ತೈತೆ ಹಂಗೆ ಕೇಳ್ಕೊಂತ ಹೋಗ್ಯೇವೆ. ಶಿವಯೋಗಿಗಳ ಅಂತರಂಗ ಹಂಗಿಲ್ಲ. ಅವ್ರ ಮನಸ್ಸು ಆ ಮಹಾಗಣದಲ್ಲಿ ಅಡಗಿ ಹೋಗಿಬಿಟ್ಟೈತಿ. ಅಂಥವ್ರವರು. ಗುಹೇಶ್ವರನೆಂಬ ಲಿಂಗವು ಷಡುಚಕ್ರದ ಮೇಲಿಲ್ಲ. ಮುಗೀತು. ಆ ಷಡುಚಕ್ರದ ಮೇಲೆ ಆ ಲಿಂಗಿಲ್ಲ. ಆ ಮಹಾಗಣ ಪರವಸ್ತುವು ತಾನೆಂಬುದು ಅಳಿದಲ್ಲಿ ಅಳವಡುವುದಲ್ಲದೆ 6 ಚಕ್ರದ ಮೇಲುಂಟೆಂಬುದು ನಿಜವಲ್ಲವೆಂದು. ಆಕಾಶದ ಮೇಲೆ ನಿರಂತರ ಸ್ಥಾನದಲ್ಲಿ, ಹೌದಾ? ಲೋಕವನ್ನು ಹೊದ್ದದ ಶಿವನಿಲವು ಹೇಳಿದರು ಅವರು. 6 ನೆಲೆಯನ್ನು ಮೀರಿ 3 ಬಾಗಿಲ ಮೆಚ್ಚಿ ಬೇರೊಂದು ಸ್ಥಾನದಲ್ಲಿ ಲಿಂಗವಿಹುದು. ಚನ್ನಬಸವಣ್ಣವ್ರು ತಮ್ಮ ಪದಮಂತ್ರ ಗೌಪ್ಯದಲ್ಲಿ ಹೇಳ್ಯಾರಲ್ಲ, 6 ನೆಲೆಯನ್ನು ಮೀರಿ 3 ಬಾಗಿಲ ಮುಚ್ಚಿ, ಇವೇ ಷಡುಚಕ್ರ ನವಚಕ್ರ, ಅವನು ಮುಚ್ಚಿ ಬೇರೊಂದು ಸ್ಥಾನದಲ್ಲಿ ಲಿಂಗವಿಹುದು. ಇದನ್ನು ಮೀರೈತೆ ಅನ್ನೋದನ್ನು ಹೇಳ್ಯಾರ ಅವರು. ಆ ಲಿಂಗ ಯಾವುದು? ಅಣುಚಕ್ರದಲ್ಲಿರಕ್ಕಂಥ ಏಕಾಂತ ಸ್ಥಾನದಲ್ಲಿ, ಏಕಾಂತದಲ್ಲಿರ್ತಕ್ಕಂಥದ್ದದು. ಅದಕ್ಕೆ ಈ ಯಾವುದು ಶರೀರದಲ್ಲಿರ್ತಕ್ಕಂಥ ಯಾವುದು ಏನು ಕನೆಕ್ಷನ್ ಇಲ್ಲದ ಸ್ಥಿತಿಯಲ್ಲಿ ಸ್ಥಾನದಲ್ಲಿ ಅದೈತಿ. ಬೇರೊಂದು ಸ್ಥಾನದಲ್ಲಿ ಲಿಂಗವಿಹುದು. 6 ನೆಲೆಯನ್ನು ಮೀರಿ 3 ಬಾಗಿಲ ಮುಚ್ಚಿ, 6 ನೆಲೆಯನ್ನು ಮೀರಿ 3 ಬಾಗಿಲ ಮುಚ್ಚಿ, ಹೌದಾ? ಓಂಕಾರ ಮಂತ್ರದಲ್ಲಿ ಗೌಪ್ಯ ಗೌಪ್ಯಂ ಏನು ಹೇಳ್ತಾರ? ಗೌಪ್ಯ ಗೌಪ್ಯಂ ಹೆಂಗೈತದು? ಬೇರೊಂದು ಸ್ಥಾನದಲ್ಲಿ ಲಿಂಗ. ಆಕಾಶವನು ಹೊದ್ದದ ಶಿವನಿಲಯವು, ಅದು ಇಡೀ ಆಕಾಶವನ್ನೇ ಹೊತ್ತು ನಿಂತಂಥ ಶಿವನ ನಿಲಯ ಅದು. ಆ ಅಣುಚಕ್ರದಲ್ಲಿರ್ತಕ್ಕಂಥದ್ದು ಆ ಮಹಾಪರವಸ್ತುವಿನ ಅಂಶನೇ ಇಲ್ಲಿ ಬಂದು ನಿಂತಾಗ, ಇದು ಈ ಷಡುಚಕ್ರದಲ್ಲಿರೋದು ಯೋಗವಲ್ಲ. ಅದನ್ನು ಸಾಧಿಸಿದ ಸಾಧನೆ ಅಷ್ಟೇ. ಅದನ್ನು ದಾಟಿ ಹೋಗ್ಬೇಕಂತಾರ ಅವರು. 6 ನೆಲೆಯನ್ನು ಮೀರಿ 3 ಬಾಗಿಲ ಮುಚ್ಚಿ ಮೇಲೆ ಕಂಡೆನು ಆ ಮಹಾಘನ ಲಿಂಗವ. 6 ನೆಲೆಯನ್ನು ಮೀರಿ 3 ಬಾಗಿಲ ಮುಚ್ಚಿ ಮೇಲೆ ಕಂಡೆನು, ಬಾಗಿಲ ಮುಚ್ಚಿ ಆಮೇಲೆ ಕಂಡ್ರಂಥವ್ರು ಏನು? ಮಹಾಘನ ಲಿಂಗವ. ಅದನ್ನು ಹೇಳಕತ್ತಾರೆ ಇವರು. ಎಲ್ಲೈತೆ ಹಂಗಾರ ಅದು? 6 ಚಕ್ರದಾಗೈತು, ಹೌದಾ? ಆಜ್ಞಾ ಚಕ್ರದಿಂದ ಹಿಡಿದು ಹಳ್ಳಿ ಬ್ರಹ್ಮರಂಧ್ರಕ್ಕೆ ಬಂದು ಅಲ್ಲೈತು. ಶಿಖಾಚಕ್ರಕ್ಕೈತು, ಪಶ್ಚಿಮ ಚಕ್ರಕ್ಕೈತು. ಚಕ್ರಗಳಿಗಿಂಗೆ ಯೋಗ ಅಲ್ಲ ಅಂತ ಸ್ಪಷ್ಟಪಡಿಸಿಬಿಟ್ರು. 6 ನೆಲೆ ಅಂದ್ರೆ 6 ಚಕ್ರ, 3 ಬಾಗಿಲ. ಈ ಮೂರು ಚಕ್ರ ದಶಚಕ್ರಗಳಾತು. ಆ ದಶಚಕ್ರಗಳನ್ನು ಮೀರಿ 3 ಬಾಗಿಲ ಮುಚ್ಚಿ ಮೇಲೆ ಕಂಡೆನು ಆ ಮಹಾಘನ ಲಿಂಗವ. ಬ್ರಹ್ಮಸೂತ್ರವು ಬಲಿದು ವರ್ಮಾದಿವರ್ಮದಲ್ಲಿ ಕರ್ಮವನ್ನು ಕಳೆದು ನಿರ್ಮಯನಾದೆನೋ. ಕರ್ಮವನ್ನು ಕಳೆದು ನಿರ್ಮಯ. ಎಂಥ ನೋಡ್ರಿ, ಇಲ್ಲಿ ಹೇಳಿದ್ರು ಅವರು, ಆ ಮಹಾಘನ ವಸ್ತು ತಾನೆಂಬುದು ಅಳಿದಲ್ಲಿ ಅಳವಡುವುದಲ್ಲದೆ 6 ಚಕ್ರದ ಮೇಲುಂಟೆಂಬುದು. ಅವ್ರು ಹೇಳಿದ್ರಲ್ಲ 6 ಚಕ್ರದ ಮೇಲೆ ಉಂಟೆಂಬುದು ನಿಜವಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಅಲ್ಲಂಪ್ರಭುದೇವರು ಸಿದ್ದರಾಮದೇವರಿಗೆ ನಿರೂಪಿಸ್ತಾರೆ. ಈ ತೆರನಾದ ಪ್ರಭುದೇವರ ನಿರೂಪಕ್ಕೆ ಸಿದ್ದರಾಮದೇವರ ಭಿನ್ನಹ. ಇಷ್ಟು ಹೇಳಿದ ಮೇಲೆ ಸಿದ್ದರಾಮ ಶಿವಗಳು ಏನು ಹೇಳ್ತಾರೆ ಪ್ರಭುದೇವರಿಗೆ ಅನ್ನೋದನ್ನು ಮತ್ತೆ ನಾವು ಮುಂದಿನ ವಾರ ನೋಡೋಣ. ಸರ್ವರಿಗೂ ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಆ, ಬಹಳ ಅದ್ಭುತವಾಗಿ ಇವತ್ತಿನ ಪ್ರವಚನ ಮೂಡಿ ಬಂದಿದೆ ಅಂತ ಅನ್ಕೋತಾ ಇದ್ದೀನಿ. ಯಾಕಂದರೆ ಅಣ್ಣವರು ಹೇಳ್ತಾ ಇದ್ರು, ಈ ಅಷ್ಟಾಂಗ ಯೋಗದಲ್ಲಿ ನಮ್ಮ ಶಿವಯೋಗ ಹೇಗೆ ಶ್ರೇಷ್ಠ, ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಸಮಾಧಿ ಇವುಗಳಕ್ಕಿಂತ ಇದು ಮೀರಿದು ಶಿವಯೋಗ ಅಂತಕ್ಕಂಥದ್ದನ್ನು ಈ ಕುರಿತು ನಾನು ಕಳೆದ 1 ತಿಂಗಳಿಂದ ಏನಾದರೂ ಇದ್ರ ಬಗ್ಗೆ ಕೇಳ್ತಾ ಇದ್ದೆ. ಅಷ್ಟಾಂಗ ಶಿವಯೋಗ ಭಾಳ ಶ್ರೇಷ್ಠ ಅಂತ. ಆದರೆ ಇವತ್ತು ವೈಜ್ಞಾನಿಕ ಆಗಿ ಅದನ್ನು ಪ್ರೂವ್ ಮಾಡೋಕ್ಕೆ ಏನಾದರೂ ಸೈಂಟಿಫಿಕ್ ಆಗಿ ರಿಸರ್ಚ್ ನಡಿಬೇಕಾಗಿದೆ ಅಂತ ಅಂದ್ಕೊಂಡು ನಾನು ಭಾಳ ಪ್ರಕೃತಿ ಚಿಕಿತ್ಸಾ ವೈದ್ಯರನ್ನು ಸಂಪರ್ಕಿಸಿದ್ದೆ. ಈಗ ತಾನೇ ಡಾಕ್ಟರ್ ಶಂಭು ಹೆಗಡಾಳ್ ಅವ್ರ ಜೊತೆ ಈ ಕಾರ್ಯಕ್ರಮ ಪ್ರಾರಂಭದಲ್ಲಿ 5 ನಿಮಿಷ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಆವಾಗ ಅದು ಪ್ರಾಣಾಯಾಮದ ಬಗ್ಗೆ ಹೇಳ್ತಾ ಇದ್ರು. ಅದೇ ಇವತ್ತಿನ ವಿಷಯ ಇಲ್ಲಿ ಬಂದು ಇವತ್ತು ಸಾಮಾನ್ಯವಾಗಿ ಎಲ್ಲ ಜಗತ್ತು ಏನು ತಿಳಿತಾ ಇದೆ, ಅಷ್ಟಾಂಗ ಯೋಗ ಬಹಳ ಶ್ರೇಷ್ಠ ಅಂತ ಜಗತ್ತಿನಾದ್ಯಂತ ನಮ್ಮ ಪ್ರಧಾನಿ ಮೋದಿಯವರು ಸಹಿತ ಯೋಗವನ್ನು ಎಲ್ಲ ಕಡೆ ಪ್ರಸಾರ ಮಾಡಿದ್ದಾರೆ. ಅದು ಅಷ್ಟಾಂಗ ಯೋಗದ ಕುರಿತು. ಆದರೆ ಈ ಶಿವಯೋಗದ ಕುರಿತು ನಡೆದಿಲ್ಲ. ಅಷ್ಟಾಂಗ ಯೋಗದ ಬಗ್ಗೆ ಭಾಳಷ್ಟು ಚರ್ಚೆ ಚಿಂತನ ಎಲ್ಲ ಕಡೆ ಇವತ್ತು ನಡೆದು ನೋಡ್ತಾ ಇದ್ದೇವೆ. ಕುಂಡಲಿನಿ ಶಕ್ತಿ ಜಾಗೃತ ಆಗಿ ಅದು ಸಹಸ್ರಾರದಲ್ಲಿ ಬಂದರೆ ಅದು ಮೋಕ್ಷ ಮುಕ್ತಿ ಅಂತಕ್ಕಂಥದ್ದು ಇವತ್ತು ಪ್ರಪಂಚದಾದ್ಯಂತ ಇದೆ. ಈ ಕುಂಡಲಿನಿಗಿಂತ ಇನ್ನೂ ಜಾಸ್ತಿ ಇದೆ. ಈ ಜಾಗೃತ ಆಗಿ ಸಹಸ್ರಾರ ಚಕ್ರದಲ್ಲಿ ಎಲ್ಲ ಅದನ್ನು ಬಿಟ್ಟು ಮುಂದಿದೆ. ಇನ್ನೂ ಪಶ್ಚಿಮ ಚಕ್ರ ಶಿಖಾಚಕ್ರ ಅದನ್ನು ಬಿಟ್ಟು ಮುಂದೆ ಇದೆ ಅನ್ನೋದನ್ನು ಈಗ ತಾನೇ ನಾವು ಅವರ ಪ್ರವಚನದಿಂದ ಕಂಡುಕೊಂಡಿದ್ದೇವೆ. ಇದರ ಬಗ್ಗೆ ಸಂಶೋಧನೆ ಆಗಿ ಈ ಸತ್ಯತೆ ಜಗತ್ತಿಗೆ ಇವತ್ತು ನಾವು ಸಂದೇಶವನ್ನು ತಲುಪಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಸಂಶೋಧನೆ ಆಗಬೇಕಂತ ನನಗೂ ಭಾಳ ಈಗ 1 ತಿಂಗಳಿಂದ ಅದರ ಚಿಂತನೆ ಆಗಿದೆ. ಈ ಶೂನ್ಯ ಸಂಪಾದನೆ ಬಂದ ಮೇಲೆ ಹೇಗೆ ಬಂತು ನನಗೂ ಗೊತ್ತಿಲ್ಲ. ಬಟ್ ಅದರ ಬಗ್ಗೆ ಚಿಂತನೆ ನಡೆದು ಅವ್ರ ಜೊತೆ ನಾನು ಮಾತಾಡಿದ್ದೆ. ಜೊತೆ ಅನ್ನೋರ ಜೊತೆ ಈ ಬಗ್ಗೆ ನಾನು ಕುರಿತು ಚಿಂತನೆ ಮಾಡಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಅದರ ಕುರಿತು ಒಂದು ವೈಜ್ಞಾನಿಕ ದಾಖಲೆ ಏನು ಯಾವುದೋ ಒಂದು ವಿಶ್ವವಿದ್ಯಾಲಯ ಇದರ ಬಗ್ಗೆ ಶೋಧನೆ ಮಾಡಿದರೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಶಂಭು ಹೆಗಡಾಳ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಆನ್ಲೈನ್ ವೀಕ್ಷಕರ ಪರವಾಗಿ ಅನಂತ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇನ್ನು ನಾಳೆ ಭಾನುವಾರ 7/9/2025 ಕಲಬುರಗಿ ಬಸವ ಸಮಿತಿಯಿಂದ ಕಾರ್ಯಕ್ರಮ, ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮ ನಡೀತಾ ಇದೆ. ಲಿಂಗೈಕ್ಯ ಶರಣಪ್ಪ ಶಿವಲಿಂಗಪ್ಪ ದಂಡೆ ಮತ್ತು ಲಿಂಗೈಕ್ಯ ಬಂಡಮ್ಮ ಶರಣಪ್ಪ ದಂಡೆ ಅವರ ಸ್ಮರಣಾರ್ಥ ಅರಿವಿನ ಮನೆ 867ನೇ ಕಾರ್ಯಕ್ರಮ. ಅನುಭಾವಿಗಳು ಡಾಕ್ಟರ್ ವೀರಶೆಟ್ಟಿ ಬಿ ಗಾರಂಪಳ್ಳಿ, ಉಪನಿರ್ದೇಶಕರು, ವಿಭಾಗೀಯ ಪತ್ರಾಗಾರ ಕಚೇರಿ, ಕಲಬುರಗಿ. ಇನ್ನು ವಿಷಯ ಬಸವ ಕಲ್ಯಾಣ ಪರಿಸರದ ಶರಣ ಸ್ಮಾರಕಗಳ ಐತಿಹಾಸಿಕ ಮಹತ್ವ. ಅದು ಭಾನುವಾರ ನಡೀತಾ ಇದೆ ಕಾರ್ಯಕ್ರಮ. ಇದರ ದತ್ತಿ ದಾಸೋಹಿಗಳು ಡಾಕ್ಟರ್ ವೀರಣ್ಣ ದಂಡೆ ಹಾಗೂ ಪರಿವಾರದವರು. ಇನ್ನು ನಾಡಿದ್ದು 8ನೇ ತಾರೀಕು ಬೆಂಗಳೂರು ಬಸವ ಸಮಿತಿಯಿಂದ ನಿಜಾಚರಣೆ ಕುರಿತು ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮ ಸರಿಯಾಗಿ 6 ಗಂಟೆ ನಡೆಯಲಿದೆ. ಈ ಕಾರ್ಯಕ್ರಮಗಳನ್ನು ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಣೆ ಮಾಡಿ ತಮ್ಮ ಬಂಧು ಬಾಂಧವರಿಗೂ ಸಹಿತ ಇದರ ಲಿಂಕನ್ನು ಕಳಿಸಿ ಅವರಿಗೂ ಸಹಿತ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಕೊನೆಯದಾಗಿ ಒಂದು ಪ್ರಕಟಣೆ ಇದೆ. ಬಸವ ಸಂಸ್ಕೃತಿ ಅಭಿಯಾನದ ಕುರಿತು ಧಾರವಾಡ ಬಸವ ಕೇಂದ್ರದ ಕಾರ್ಯದರ್ಶಿಯಾದ ಬಸವಂತಪ್ಪ ತೋಟದವರು ಈ ಪ್ರಕಟಣೆಯನ್ನು ನೀಡಲಿದ್ದಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಇದು ಬಸವ ಸಂಸ್ಕೃತಿ ಅಭಿಯಾನ ಧಾರವಾಡ ಜಿಲ್ಲಾ ಒಂದು ಪ್ರಕಟಣೆ. ಈ ಪ್ರಕಟಣೆಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಧಾರವಾಡ ಬಸವ ಕೇಂದ್ರ ಮತ್ತು ಬಸವ ಸಮಿತಿಯವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಶರಣ ಬಂಧುಗಳೇ, ಇದೇ 12ನೇ ತಾರೀಕು 12/9/2025 ಶುಕ್ರವಾರ ದಿವಸ ನಮ್ಮ ಧಾರವಾಡ ಜಿಲ್ಲೆಗೆ ಆಗಮಿಸುತ್ತಿರುವಂಥ ಬಸವ ಅಭಿಯಾನ ಸಂಸ್ಕೃತಿ ಒಂದು ದೊಡ್ಡ ಕಾರ್ಯಕ್ರಮ. ಇದು ನೀವು ಕೂಡ ಎಲ್ಲರೂ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ. ಅದು ಧಾರವಾಡಕ್ಕೆ ಸುಮಾರು 11 ಗಂಟೆಗೆ ನಮ್ಮ ಧಾರವಾಡ ಮುರುಘಾಮಠಕ್ಕೆ ಬರ್ತದೆ. ಮಕ್ಕಳ ಜೊತೆಗೆ 11 ಗಂಟೆಗೆ KLE ಸಂಸ್ಥೆಯ ಮೃತ್ಯುಂಜಯ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ವಚನ ಸಂವಾದ, ಮಕ್ಕಳ ಜೊತೆ ವಚನ ಸಂವಾದ ಇದೆ. ನಾಡಿನ ಪೂಜ್ಯರು, ನಮ್ಮ ಹಿರಿಯ ಸಾಹಿತಿಗಳಾದಂಥ ರಾಜೂರ್ ಸರು, ಶಂಭು ಹೆಗಡಾಳ್ ಅವರು ಮತ್ತು ರಂಜಾನ್ ದರ್ಗ ಅವರು ಅಲ್ಲಿ ಉಪಸ್ಥಿತರಿರ್ತಾರೆ. ಇದೊಂದು ಕಾರ್ಯಕ್ರಮ ಮಧ್ಯಾಹ್ನ. ಮತ್ತು ಸರಿಯಾಗಿ 3:30 ಗಂಟೆಗೆ ಇಲ್ಲಿ ನಮ್ಮ ಕಲಾಭವನ ಬಸವ ಕೇಂದ್ರದ ಕಲಾಭವನ ಆವರಣದಿಂದ ನಮ್ಮದು ಭವ್ಯ ಮೆರವಣಿಗೆ ಪ್ರಾರಂಭವಾಗುತ್ತದೆ.
ಅದು ಜಗಜ್ಯೋತಿ ಬಸವೇಶ್ವರ ಭಾವಚಿತ್ರ ಮತ್ತು ವಚನ ಸಾಹಿತ್ಯದ ಭವ್ಯ ಮೆರವಣಿಗೆ. ಅದು ಎಲ್ಲರೂ ಪ್ರತಿಯೊಬ್ಬರು ತಲೆ ಮ್ಯಾಗ ವಚನ ಸಾಹಿತ್ಯವನ್ನು ಇಟ್ಟುಕೊಂಡು ಅದು ನಮ್ಮ ಕಲಾಭವನದಿಂದ ಸುಭಾಸ್ ರೋಡು ಮತ್ತು ಮುಖ್ಯ ಬೀದಿಗಳಿಂದ ಅದು ಮುರುಘಾ ಮಠದವರೆಗೆ ಹೋಗುತ್ತದೆ. ಸರಿಯಾಗಿ ಅಲ್ಲಿ 6 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತದೆ. ಆ ವೇದಿಕೆ ಕಾರ್ಯಕ್ರಮವನ್ನು ನಾವು 8 ಗಂಟೆವರೆಗೆ ಆ ವೇದಿಕೆ ಕಾರ್ಯಕ್ರಮದಲ್ಲಿರ್ಬೋದು. ಅಲ್ಲಿ ನಂತರ 8 ಗಂಟೆಗೆ ಜಂಗಮದೆಡೆಗೆ ಅನ್ನುವಂಥ ಒಂದು ನಾಟಕ ಇರುತ್ತದೆ. ಈ ಎಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಳ್ಳುವವರು ನಮ್ಮ ಧಾರವಾಡ ಜಿಲ್ಲೆಯಲ್ಲಿರುವ ಲಿಂಗಾಯತ ಪರ ಮಠಾಧೀಶರೆಲ್ಲರೂ ಬರ್ತಾರೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಸ್ತಾರೆ. ಅವರು ನಮ್ಮ ಹುಬ್ಬಳ್ಳಿಯ 3000 ಮಠದ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಗುರುಸಿದ್ಧ ರಾಜಯೋಗೇಂದ್ರ ಮಹಾಸ್ವಾಮಿಗಳು, ತೋಂಟದಾರ್ಯ ಮಠದ ಗದಗಿನ ನಮ್ಮ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳು, ತರಳುಬಾಳು ಜಗದ್ಗುರು ಶಾಖಾ ಮಠದ ಸಾಣೇಹಳ್ಳಿಯ ಶ್ರೀಗಳಾದಂಥ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ನಮ್ಮ ಧಾರವಾಡ ಮುರುಘಾ ಮಠದ ಪರಮ ಪೂಜ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮತ್ತು ನಮ್ಮ ಧಾರವಾಡ ಸುತ್ತಮುತ್ತಲಿರುವ ಎಲ್ಲ ಸ್ವಾಮೀಜಿಯರು, ಬಸವಲಿಂಗ ಮಹಾಸ್ವಾಮಿಗಳು ರುದ್ರಾಕ್ಷಿ ಮಠ ಹುಬ್ಬಳ್ಳಿ, ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಎರಡೆತ್ತಿನ ಮಠ, ಪರಮ ಪೂಜ್ಯ ಜಗದ್ಗುರು ಚಂದ್ರಶೇಖರ್ ಶಿವರಾಜೇಂದ್ರ ಮಹಾಸ್ವಾಮಿಗಳು ಹೊಸಮಠ, ಅದೇ ಪೂಜ್ಯ ಶ್ರೀ ಚನ್ನಬಸವ ದೇವರು ಸಂಸಿ ಮತ್ತು ಪೂಜ್ಯ ಶ್ರೀ ಶಿವಯೋಗೇಶ್ವರ ಮಹಾಸ್ವಾಮಿಗಳು ವಿರಕ್ತ ಮಠ ಮುಳ್ಳಳ್ಳಿ, ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಗವಿಮಠ ನವಲಗುಂದ, ಪೂಜ್ಯ ಶ್ರೀ ಮಣಿಪುರ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ದೇವರ ಮಂದಿರ ಮಠ ಮಣಕವಾಡ, ಪೂಜ್ಯ ಶ್ರೀ ಗುರುಶಾಂತ ಮಹಾಸ್ವಾಮಿಗಳು ವಿರಕ್ತ ಮಠ ಸೆಲವಡಿ, ಪೂಜ್ಯ ಶ್ರೀ ಅಡವಿ ಮಹಾಸ್ವಾಮಿಗಳು ಅಡವೀಶ್ವರ ಮಠ ಮಂಟೂರು, ಪೂಜ್ಯ ಶ್ರೀ ರೇವಣ ಸಿದ್ದೇಶ್ವರ ಮಹಾಸ್ವಾಮಿಗಳು ರಾಯನಾಳ, ಪೂಜ್ಯ ಶ್ರೀ ಮಣಿಪುರ ಬಸವಾನಂದ ಮಹಾಸ್ವಾಮಿಗಳು ಬಸವ ಮಹಾಮನೆ ಮನಗುಂಡಿ, ಪೂಜ್ಯ ಶ್ರೀ ಬಸವನಜ್ಜ ಮಹಾಸ್ವಾಮಿಗಳು ಕಲ್ಯಾಣಪುರ ಮಠ ಕುಂದಗೋಳ, ಪೂಜ್ಯ ಶ್ರೀ ಮಣಿಪುರ ನಿಜಗುಣಾನಂದ ಮಹಾಸ್ವಾಮಿಗಳು ನಿಷ್ಕಲ ಮಂಟಪ ಬೈಲೂರು ಧಾರವಾಡ ಮುಂಡರಗಿ, ಪೂಜ್ಯ ಶ್ರೀ ಜಗದ್ಗುರು ಮಡವಾಳೇಶ್ವರ ಮಠ ಗರಗ, ಪೂಜ್ಯ ಶ್ರೀ ವಿರೂಪಾಕ್ಷೇಶ್ವರ ಮಹಾಸ್ವಾಮಿಗಳು ಉಪ್ಪಿನಬೆಟಗೇರಿ, ಪೂಜ್ಯ ಶ್ರೀ ರಾಚೋಟೇಶ್ವರ ದೇವರು ಕಮಡೊಳ್ಳಿ, ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳು ಮುಮ್ಮಿಗಟ್ಟಿ, ಮಾತೆ ಜ್ಞಾನೇಶ್ವರಿ ಮಾತಾಜಿಯವರು ಅಕ್ಕ ಮಾದೇವಿ ಆಶ್ರಮ ಮತ್ತು ಪೂಜ್ಯ ಶ್ರೀ ಮಾತಾ ನಂದಾತಾಯಿಯವರು ಬಿರುವಳ್ಳಿ, ಇವರು ಕಲಘಟಗಿ ತಾಲೂಕಿನಲ್ಲಿರ್ತಾರೆ. ಇವರೆಲ್ಲ ಸಾನ್ನಿಧ್ಯ ಒಳಗೆ ಈ ಎಲ್ಲ ಕಾರ್ಯಕ್ರಮ ನಡೆಸ್ತವೆ. ತಾವೆಲ್ಲರೂ ಇದಕ್ಕೆ ತಾವು ಸಹಸವರಲ್ಲಿ ತಾವಷ್ಟೇ ಅಲ್ಲದೆ ತಮ್ಮ ಜೊತೆಗೆ ಇರುವ ತಮ್ಮ ಕುಟುಂಬದವರು ಆಜುಬಾಜುದವ್ರನ್ನ ಕರ್ಕೊಂಡು ರಕ್ತ ಸಂಬಂಧಿಕರು ಭಕ್ತಿ ಸಂಬಂಧಿಕರು ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇದು ಒಂದು ನಮ್ಮ ಹೆಮ್ಮೆಯ ವಿಷಯ ಅಂತ ಹೇಳ್ತಾ ನನಗೆ ಪ್ರಕಟಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರಂತ ತಮ್ಮೆಲ್ಲರಿಗೂ ಶರಣಾರ್ಥಿ. ಧನ್ಯವಾದಗಳು ಬಸವಂತಪ್ಪ ತೋಟದವರಿಗೆ. ಈಗ ಕೊನೆಯದಾಗಿ ವಚನ ಮಂಗಲ ಶ್ರೀಮತಿ ಅನ್ಸೂತಾಯಿ ಬಿರಾದರ. ಅಗ್ನಿಯ ಸಂಗದಿಂದ ಕಾನನ ಕೆಟ್ಟಂತೆ, ಜ್ಯೋತಿಯ ಸಂಗದಿಂದ ಕತ್ತಲೆ ಕೆಟ್ಟಂತೆ. ಅಗ್ನಿಯ ಸಂಗದಿಂದ ಕಾನನ ಕೆಟ್ಟಂತೆ, ಜ್ಯೋತಿಯ ಸಂಗದಿಂದ ಕತ್ತಲೆ ಕೆಟ್ಟಂತೆ. ಅಗ್ನಿಯ ಸಂಗದಿಂದ ಕಾನನ ಕೆಟ್ಟಂತೆ. ಪರುಷದ ಸಂಗದಿಂದ ಕಬ್ಬಿಣ ಕೆಟ್ಟಂತೆ, ಪರುಷದ ಸಂಗದಿಂದ ಕಬ್ಬಿಣ ಕೆಟ್ಟಂತೆ. ಲಿಂಗಾನುಭವಿಗಳ ಸಂಗದಿಂದ ಎನ್ನ ಹುಟ್ಟು ಹೊಂದುಗಳು ನಷ್ಟವಾಗಿ ಕೆಟ್ಟು, ಎನ್ನ ಹುಟ್ಟು ಹೊಂದುಗಳು ನಷ್ಟವಾಗಿ ಕೆಟ್ಟು. ಹೋದವು ನೋಡ ಅಖಂಡೇಶ್ವರ ಅಗ್ನಿಯ ಸಂಗದಿಂದ ಕಾನನ ಕೆಟ್ಟಂತೆ, ಜ್ಯೋತಿಯ ಸಂಗದಿಂದ ಕತ್ತಲೆ ಕೆಟ್ಟಂತೆ. ಅಗ್ನಿಯ ಸಂಗದಿಂದ ಕಾನನ ಕೆಟ್ಟಂತೆ, ಜ್ಯೋತಿಯ ಸಂಗದಿಂದ ಕತ್ತಲೆ ಕೆಟ್ಟಂತೆ. ಎಲ್ಲರಿಗೂ ಶರಣಾರ್ಥಿ.